ದಯಮಾಡಿ ಈಗ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಮತ್ತೆ ಅತಿಥಿಗಳನ್ನ ಸ್ವಾಗತ ಮಾಡ್ತಿದ್ದಾರೆ. ಎಚ್ ಎಂ ರಮೇಶ್ ಗೌಡ, ಮಾಜಿ ಶಾಸಕರು ಮತ್ತು ಬೆಂಗಳೂರು ಮಹಾನಗರ ಅಧ್ಯಕ್ಷರು. ದಯಮಾಡಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರೆಲ್ಲ ಕೂತ್ಕೊಳ್ಬೇಕು. ದಯಮಾಡಿ ಬಾಬಣ್ಣ ಅಶ್ವಿನ್ ನಡಪ್ಪ ಪಕ್ಕಕ್ಕೆ ಜಾಗ ಬಿಡಿ. ದಯಮಾಡಿ ಮುಂಭಾಗದಲ್ಲಿ ಯಾವ ರೀತಿ ಇಲ್ಲ ಅಂತೇಳಿ ಹಿಂದ್ಗಡೆ ಹೋಗಿ ದಯಮಾಡಿ. ಮುಂಭಾಗದಲ್ಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕೆಳಗಡೆ ಇಡೀರಿ ದಯಮಾಡಿ. ಜಾಗ ಬಿಡಿ. ದಯಮಾಡಿ ಪತ್ರಕರ್ತರಿಗೆ ಮುಂಭಾಗದಲ್ಲಿ ಸ್ವಲ್ಪ ಜಾಗ ಕೊಟ್ಟು ನಿಂತಿರೋರು ಅಶ್ವಿನ್ ನಡಪ್ಪ ಆಗಲ್ಲ ಇಂದ ಕೂತಿರಲ್ಲ ಜನ. ದಯವಿಟ್ಟು ಈ ಕಾರ್ಯಕ್ರಮ ಪ್ರಾರಂಭ ಆಗಲ್ಲ. ನೀವು ನಡಪ್ಪ ಶ್ರೀನಿವಾಸ್ ದಯವಿಟ್ಟು ಬನ್ನಿ ಆ ಕಡೆ. ಎಲ್ರಿಗೂ ನಮಸ್ಕಾರ. ಏನಿವತ್ತಿನ ದಿವಸ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ, ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ, ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ನವದೆಹಲಿಯಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿ ಪಕ್ಷದ ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ. ಅವರಿಗೆ ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೋರಾಗಿ ಸ್ವಾಗತವನ್ನು ಬಯಸಬೇಕಂತೇಳಿ ಅದೇ ರೀತಿ ನಮ್ಮ ಮಾಜಿ ಸಚಿವರು, ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಟಿ ದೇವೇಗೌಡರು ಸೇರಿದಂತೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಮುಂದಿನ ಭವಿಷ್ಯದ ನಾಯಕರು, ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು, ಖ್ಯಾತ ಚಲನಚಿತ್ರ ನಟರಾದಂತ ನಿಖಿಲ್ ಕುಮಾರಣ್ಣವ್ರಿಗೆ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಸಚಿವರು, ಇಂದಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಕೆ ಕುಮಾರಸ್ವಾಮಿ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಕೋರ್ ಕಮಿಟಿಯ ಸದಸ್ಯರು, ಮಾಜಿ ಸಚಿವರಾದಂತ ಆಲ್ಕೋಳ ಹನುಮಂತಣ್ಣ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಶಾಸಕರಾದಂತ ವಸಂತ್ ಕುಮಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷದ ಮಾಜಿ ಶಾಸಕರು ಆಗಿರ್ತಕ್ಕಂಥ OSP ದತ್ತಾ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಕ್ಷದ ಶಾಸಕರು ಆಗಿರ್ತಕ್ಕಂಥ ನೇಮಿರಾಜ್ ನಾಯಕ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಕಾಮೂರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಳಬಾಗಿಲು ಸಮೃದ್ಧಿ ಮಂಜಣ್ಣವರ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೆಂಕಟೇಶ್ವರ ರೆಡ್ಡಿ ಸರ್, ಪಕ್ಷದ ಹಿರಿಯರು ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ವರ ರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇರ್ಪೇಟೆ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕರಿಯಮ್ಮಜ್ಜಿ ನಾಯಕ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡ ಬಂದಿದ್ದಾರೆ. ಅವರು
ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಸಾಕಷ್ಟು ಜನ ಜೇವರಿಗೆ ನಮ್ಮ ದೊಡ್ಡಪ್ಪ ಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಸಾಕಷ್ಟು ಜನ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಶಾಸಕರು, ಈಗ ನೂತನವಾಗಿ ನಮ್ಮ ವಿಧಾನ ಪರಿಷತ್ಗೆ ಆಯ್ಕೆಯಿರ್ತಕ್ಕಂಥ ನಮ್ಮ ಜವರಾಯಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ರು ಸದಸ್ಯರಂತ ಶರವಣ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಹಿಂದುಳಿದವರ ಅಧ್ಯಕ್ಷರು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಅಂದಾಣಿಯವರು ಬಂದಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೇಲೂರು ಲಿಂಗೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಚೌಡರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಏನು ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಎಲ್ಲ ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ಪಕ್ಷದ ಪ್ರಮುಖ ಮುಖಂಡರು, ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮೊಮ್ಮಗದಲ್ಲೇ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಮುಖಂಡರು, ಮಹಿಳಾ ಕಾರ್ಯಕರ್ತರು, ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಎಲ್ಲ ಕ್ಷೇತ್ರದ ಅಧ್ಯಕ್ಷರು, ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ಪಕ್ಷದ ವತಿಯಿಂದ ತಮಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಮಾಜಿ ಶಾಸಕರು, ಮಾಜಿ ಸಚಿವರು ಮತ್ತು ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ಹಿರಿಯ ಉಪಾಧ್ಯಕ್ಷರು ಬಂದಿದ್ದೀರಿ, ಪ್ರಮುಖರಿದ್ದೀರಿ, ಕಾರ್ಯಕರ್ತರಿದ್ದೀರಿ, ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಆದಂತಹ ನಮ್ಮೆಲ್ಲ ನಿತಿನ್ ಕುಮಾರ್ ಅವರನ್ನ ಮತ್ತೆ ಡಿ ದೇವೇಗೌಡರನ್ನ, ಬಾಕಿ ಎಲ್ಲರನ್ನೂ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಎಲ್ರಿಗೂ ತೊಂದ್ರೆ ಜಾಗ ಇಲ್ಲ ಸರ್. ಎಲ್ಲಿ ಬರ್ತಾ ಇದ್ದೀರಾ ಸರ್? ಎಲ್ಲೋ ಹೋಯ್ತಾ ಇದ್ದೀರಾ ಹೇಳಿ? ಉದ್ಘಾಟನಾ ಕಾರ್ಯಕ್ರಮ ನಾಯಕರಿಗೆ ಸಹಕಾರ ಮಾಡಬೇಕು. ವೇದಿಕೆ ಮೇಲೆ ಯಾರೆಲ್ಲ ಇದ್ದೀರಿ ಈಗ ವೇದಿಕೆಯಿಂದ ಕೆಳಗೆ ಇಳಿಯಿರಿ ದಯಮಾಡಿ. ಈ ಉದ್ಘಾಟನೆ ಆಗಿದೆ, ದಯಮಾಡಿ ಎಲ್ಲರೂ ಕೂಡ ಕೆಳಗೆ ಇಳಿಯಿರಿ ದಯಮಾಡಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈಗ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂತಹ ಅಭಿನಂದನಾ ಭಾಷಣ ಮಾಡ್ತಕ್ಕಂಥ ಸುಮಾರು 5-6 ಜನ ಇದ್ದಾರೆ. ದಯಮಾಡಿ ಅವರೆಲ್ಲರೂ ಒಂದೇ ಕೋರಿಕೆ, 2 ನಿಮಿಷದ ಮೇಲೆ ದಯಮಾಡಿ ಯಾರು ಒಂದು ಸಮಯ ತಗೊಳ್ಬೇಡಿ. ಕಾರಣ ಅಷ್ಟೇ, ಕಾರ್ಯಕ್ರಮ 4:15 ಗಂಟೆಗೆ ಮುಗಿಬೇಕಾಗಿದೆ.
ನಿಮಿಷ ವೇಟ್ ಮಾಡಕ್ಕೆ ಬನ್ನಿ ಹಲೋ ಬಾಪಾ ಕೂಡ ಹೋಗಿದ್ದೇನೆ ಎಂತ ಬರೀ ಕಡೆ ದೇವದಾಡ ರಮೇಶ್ ಗೌಡ್ರೆ ದಯಮಾಡಿ ಕೂತ್ಕೊಳ್ಳಿ ದಯಮಾಡಿ ರಮೇಶ್ ಗೌಡ್ರೆ ಎಲ್ಲ ಕಳಿಸಿ ಈಗ ದಯಮಾಡಿ ದಯಮಾಡಿ ಕೆಳಗಡೆ ನೀಡಿ ತಾವೆಲ್ಲ ದಯಮಾಡಿ ಕೆಳಗಡೆ ನೀಡಿ ಹಲೋ ಬನ್ನಿ ಕೆಳಗಡೆ ಬನ್ನಿ ಈಗ ಆಲ್ಕೋಡ್ ಹನುಮಂತನವರು ದಯಮಾಡಿ ವೀರೇಂದ್ರ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಬೇಕಾಗಿ ಕೋರಿಕೆ ಮಾಡ್ತೇನೆ ಆಲ್ಕೋಡ್ ಹನುಮಂತನವರು ಸರ್ ದಯಮಾಡಿ ಕೆಳಗಡೆ ದಯಮಾಡಿ ಆಗಿದೆ ಕುಮಾರಣ್ಣ ಮಾತಾಡಬೇಕಾಗಿದೆ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿದೆ ಸರ್ ಯಾಕೆ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ದಯಮಾಡಿ ಕೆಳಗಡೆ ರಮೇಶ್ ಗೌಡ್ರೆ ಈಗ ಅರ್ಧ ಗಂಟೆ ತಗೊಂಡು ಮಾಡಿ ಹಾಗೆ ನಿರ್ಧಾರ ಮಾಡಿಕೊಡಿ ಸುಮಾರು ಜನ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಮಾಜಿ ಸಚಿವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತಹ ಆಲ್ಕೋಡ್ ಹನುಮಂತನವರು ಅಭಿನಂದನೆ ಮಾತಾಡ್ತಾರೆ ಓಯ್ ಮಿಥುನ್ ಬರ ಇಲ್ಲಿ ಪಕ್ಷದ ಕಾರ್ಯಕರ್ತರೊಳಗೆ ವಿಶೇಷವಾದ ಮನವಿ ಏನು ಅಂದ್ರೆ ಹಾರ ಹಾಕೋದು ನಿಲ್ಲಿಸಿ ದಯವಿಟ್ಟು ಹಾರ ಹಾಕೋದನ್ನ ಸಭೆ ನಂತರ ಅಲ್ಲಿ ಮೇಲ್ಗಡೆ ಕಚೇರಿಯಿಂದ ನಾವು ಅವಕಾಶ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿದ್ದಾರೆ ನಾವು ಇವತ್ತು ರಾಜ್ಯದ ಜನತೆಗೆ ಕಚೇರಿಯಿಂದ ನಾವು ಒಂದು ಸಂದೇಶ ಕೊಡದೆ ಬರೀ ಹಾರ ಹಾಕ್ಸ್ಕೊಳಕ್ ಬಂದಿದ್ದೀನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತರು ಎಲ್ಲ ಒಂದು ಸಭೆ ನಡೀಲಿ ಸಭೆ ಆದ ನಂತರ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಮೇಲ್ ಬಂದು ಯಾರ್ಯಾರು ನನಗೆ ಹಾರ ಹಾಕಬೇಕು ಅಂತೀನಿ ಅಲ್ಲ ಹಾಕುವ ಸಭೆ ನಡೀಲಿ ದಯವಿಟ್ಟು ಸರ್ ಮುಂಭಾಗದಲ್ಲಿರ್ತಕ್ಕಂಥ ದಯಮಾಡಿ ಮುಂದಕ್ಕೆ ದಯವಿಟ್ಟು ಸತೀಶ್ ಈಗ ನಮ್ಮ ಶಾಸಕರಾದಂಥ ಶಾರದಪುರಿ ನಾಯಕರು ಬಂದಿದ್ದಾರೆ ಅವ್ರಿಗೂ ಶಾಸಕರಾಗ ಬಯಸ್ತಾ ಇದ್ದಾರೆ ಜಾಗ ಮಾಡ್ಕೊಂಡೋಣ ಸರ್ ಅವ್ರು ಪತ್ರಕರ್ತರು ಬೈತಾ ಇದ್ದಾರೆ ದಯವಿಟ್ಟು ಯಾಕೆ ಮಾಡ್ತಾ ಇದ್ದೀರಿ ಇದೇ ಜಾಗ ಇದೆ ವಿಚಾರಗಳಿಂದ ಬನ್ನಿ ಸರ್ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೋರ್ ಕಮಿಟಿ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೇವೇಗೌಡರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ
ಶಾಸಕರುಗಳೇ, ಮಹಿಳಾ ಅಧ್ಯಕ್ಷರುಗಳೇ, ಮಹಿಳಾ ಪದಾಧಿಕಾರಿಗಳೇ, ಮಾನ್ಯ ಶಾಸಕರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹನೀಯರೇ, ದಯವಿಟ್ಟು ಜಾತ್ಯತೀತ ಜನತಾದಳಕ್ಕೆ, ಜಾತ್ಯತೀತ ಜನತಾದಳಕ್ಕೆ, ಜಾತ್ಯತೀತ ಜನತಾದಳಕ್ಕೆ, ಶ್ರೀ ಕುಮಾರಣ್ಣವರಿಗೆ, ಶ್ರೀ ಕುಮಾರಣ್ಣವರಿಗೆ ದಯವಿಟ್ಟು ಶಾಂತ ರೀತಿಯಿಂದಿರಲಿ. ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಗೆ, ಶ್ರೀ ದೇವೇಗೌಡ ಅಪ್ಪಾಜಿ ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರೇ, ಇವತ್ತು ಇಲ್ಲಿ ನಮ್ಮ ಪಕ್ಷದ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿದ್ದಾರೆ. ಅವರು ಮಾತು ಕೇಳಬೇಕಂತಾನೆ ನಮ್ಮೆಲ್ಲರಿಗೆ ಹೇಳೋದು. ಅವರಿಂದ ಸ್ಥಾನಗಳಿಗೆ ಹೋಗಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ಕುಮಾರಣ್ಣಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು, ಈಗಿನ ಯೂನಿಯನ್ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಅತ್ಯಂತ ಜನಪ್ರಿಯ ನಾಯಕರು. ಅವ್ರ ಭಾವನೆ ಏನಿತ್ತು ಅಂತ ಕೇಳಿದ್ರೆ, ಎಲ್ಲ ವರ್ಗ, ಎಲ್ಲ ಜಾತಿ ಜನಾಂಗದ ಮನಸ್ಸಿನಿರ್ತಕ್ಕಂಥ ಮಾನಶ್ರೀ ಕುಮಾರಣ್ಣವರು, ನಾವು ಅವ್ರ ಚುನಾವಣೆಗೆ ಹೋಗಿದ್ವಿ. ಅವ್ರ ಚುನಾವಣೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಅವರಿಗೆ ಇರ್ತಕ್ಕಂಥ ಬಂದ್ವಿ. ಅವ್ರಿಗೆ ಎಷ್ಟು ಜನ ಬೆಂಬಲಿತ್ತಂತ ಯಾವ ಹಳ್ಳಿ ಕೂದಲು ಕೂಡ ಕುಮಾರಣ್ಣರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತೀವಿ. ಯಾವುದರ ಹಳ್ಳಿಗೆ ಹೋಗಿ ಯಾವುದಾದ್ರೂ ಜನ ನಾವು ಕುಮಾರಣ್ಣನ ಬಿಟ್ಕೊಡೋದಿಲ್ಲ, ನಾವು ಕುಮಾರಣ್ಣಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ರು. ಅಂತ ಅಭಿಪ್ರಾಯ ಕುಮಾರಣ್ಣರವರು ಇಷ್ಟು ಜನಪ್ರಿಯರಾದಂತ ನಮಗೆ ಗೊತ್ತಿರಲಿಲ್ಲ. ಮಂಡ್ಯದಲ್ಲಿ ಬಹಳ ಜನ ಸೋತರ ಅಂತ ಹೇಳಿ ಬಹಳ ಜನ ಅನ್ಕೊಂಡಿದ್ರು. ನಾವು ಜನಸಾಮಾನ್ಯರ ಹತ್ರ ಹೋಗಿ ನೋಡಿ ಬಂದ್ವಿ. ನಮಗೆ ಅವತ್ತೇ ಅನಿಸ್ತು, ನಾವು ಇಲ್ಲಂದ್ರೆ ಮಕ್ಕಳು ಏನು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಸನ್ಮಾನ್ಯ ಶ್ರೀ ಕುಮಾರಣ್ಣವರು 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಜೈವೇರಿ ಹಾಕ್ತಕ್ಕಂಥ ಮಾತನ್ನ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣರವರು 3 ಲಕ್ಷಕ್ಕೂ ಅಧಿಕ ಬಹುಮತದಿಂದ ಗೆದ್ದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅತ್ಯಂತ ಸಂತೋಷ ತರ್ತಕ್ಕಂಥದ್ದೇನಂತೇಳಿ ಭಾವಿಸ್ತಾರೆ. ಬಹುಶಃ ಇದೊಂದು ದೊಡ್ಡ ಅವಕಾಶ ಸನ್ಮಾನ್ಯ ಶ್ರೀ ಕುಮಾರಣ್ಣರವರಿಗೆ ಸಿಕ್ಕಿದೆ. ಅವರು ಈಗ ಸುಮ್ಮನೆ ಬಿಡುವುದಿಲ್ಲ. ಅವರು ಒಂದೇ ದಿನ, ಯಾವ ದಿನ ಅವರು ಪ್ರಮಾಣ ವಚನ ತಗೊಂತಾರ, ಪ್ರಮಾಣ ವಚನ ತಗೊಂಡು 24 ತಾಸಿನಲ್ಲಿ ಕುದುರೆ ಮುಖದ ಅದಿರಿಗೆ ಸಹಿ ಮಾಡ್ತಾರಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಮ್ಗೆ ಒಳ್ಳೆದಾಗೇ ಅಂತಕ್ಕಂಥದ್ದು ನಮಗನ್ನಿಸ್ತದೆ. ನಾವು ಕುಮಾರಣ್ಣರವರನ್ನ ರಾಜ್ಯದ ಜನತೆ ಬಹಳ ನಿರೀಕ್ಷೆ ಮಾಡಿದ್ದಾರೆ. ಅವರು ನಿರೀಕ್ಷಿತಕ್ಕಂತೆ ಕೆಲಸ ಮಾಡ್ತಾರಂತಕ್ಕಂಥದ್ದು ನಮ್ಗೆ ಆತ್ಮವಿಶ್ವಾಸ ಇದೆ. ಬಹುಶಃ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ, ನಮ್ಮೆಲ್ಲರೂ ಕೂಡ ನಮ್ಗೆ ಆ ಭಾವನೆ ಇದೆ. ಕುಮಾರಣ್ಣವರು ಮುಂದಿರತಕ್ಕಂಥ ದಿನಮಾನಗಳಲ್ಲಿ ಇವತ್ತು ನಾವು 3 ಜನ ಇಬ್ಬರು ಗೆದ್ದಿರಬಹುದು. ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಸುಮಾರು 20 ಜನಕ್ಕೆ ನಾವು ಅಧಿಕ ಜನ ನಾವು ಪಾರ್ಲಿಮೆಂಟ್ಗೆ ಹೋಗಂತ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದು ನೀವು ಗಮನಿಸ್ತಾ ಬಯಸ್ತೇನೆ. ಕುಮಾರಣ್ಣವರು ಅಷ್ಟು ಸುಲಭ ಇಲ್ಲ. ಅತ್ಯಂತ ಜನಪ್ರಿಯನು ಮತ್ತೆ ಅಷ್ಟೇ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರಂದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಘಟನೆಯನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಪಕ್ಷಕ್ಕೊಂದು ದೊಡ್ಡ ಶಕ್ತಿ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಕುಮಾರಣ್ಣನ ಮಾತು ಕೇಳೋದಕ್ಕೆ ನೀವೆಲ್ಲರೂ ಕುಂತಿದ್ದೀರಿ. ಅವ್ರ ಮಾತು ಕೇಳಬೇಕಂತ ನಿಮ್ಮೆಲ್ಲರೂ ಆಸೆ ಇದೆ. ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಇಷ್ಟು ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಕುಮಾರಣ್ಣ ಅವರಿಗೂ ಇಲ್ಲಿ ಸೇರ್ತಕ್ಕಂಥ
ಹಾಗೂ ಸುದ್ದಿ ಮಾಧ್ಯಮದವರು ಎಲ್ಲರಿಗೂ ಗೌರವಪೂರ್ವಕವಾದಂತ ರೀತಿಯಲ್ಲಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳವರಿಗೆ ವಂದನೆಗಳು. ನಮ್ಮ ಶಿವಮೊಗ್ಗ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಕೋಟೆ ಮಾಡಿದೆ. 2 ನಿಮಿಷ ಸರ್, ತಮ್ಮ ಸಮಯ 2 ನಿಮಿಷ. ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆದಂತಹ ಕುಮಾರಣ್ಣವರೇ, ಹೆಚ್ಚಿನ ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ ಜಿಟಿ ದೇವೇಗೌಡರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕ ನಾಯಕಿಯರೇ, ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಏನು ಉಪಯೋಗ ಆಗಲ್ಲ ಅಂತ ಹೇಳಿದವರಿಗೆ ಇವತ್ತು ಇಲ್ಲಿ ನಡೀತಿರೋ ಹಬ್ಬನೇ ಅವರಿಗೆ ಉತ್ತರ ಆಗಿದೆ. ಮೈತ್ರಿ ಯಶಸ್ವಿಯಾಗಿದೆ. ಕುಮಾರಣ್ಣ ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಬಹು ದಿನಗಳಿಂದ, ಬಹು ವರ್ಷಗಳಿಂದ ಸಮಸ್ಯೆಯಾಗಿ ಉಳಿದಂತಹ ಅನೇಕ ಕಠಿಣ ಸಮಸ್ಯೆಗಳನ್ನ ಬಗೆಹರಿಸುವುದರಲ್ಲಿ ಕುಮಾರಣ್ಣ ಅವರ ಪಾತ್ರ ಬಹುಮುಖ್ಯವಾಗಿದೆ. ಅವರು ಮೊನ್ನೆ ತಾನೇ ಹೇಳ್ತಾ ಇದ್ರು, ಶಿವಮೊಗ್ಗ ಜಿಲ್ಲೆ ವಿಎಸ್ಎಲ್ ನಾನೇ ಬರಬೇಕಾಗಿಲ್ಲ ಅಂತ ಹೇಳಿ. ಖಂಡಿತ ವಿಎಸ್ಎಲ್ ಸಮಸ್ಯೆಯನ್ನು ಸೇರಿದಾಗಿ ಈ ದೇಶದಲ್ಲಿರುವಂತಹ ಅನೇಕ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಭಗವಂತ ಇವತ್ತು ಬಂದಿದ್ದಾರೆ. ನಾವು ನೀವೆಲ್ಲರೂ ಕೂಡ ತಲೆ ಎತ್ತಿ ಓಡಾಡ್ತಾ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರ ಕೆಲಸ, ನಾವು ನೀವು ಜನರ ಕೆಲಸ ಮಾಡಿ ಪಕ್ಷವನ್ನ ಕಟ್ಟಿ ಪಕ್ಷವನ್ನ ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಚುನಾವಣೆಗಳಲ್ಲಿ ಇರ್ಬೋದು, ಎಲ್ಲರೂ ಕೂಡ ಅವರು ಮಾಡುವಂತಹ ಕೆಲಸಗಳನ್ನು ತೋರಿಸ್ತಾ ನಾವು ಜನರ ಮನಸ್ಸನ್ನ ಗೆಲ್ಲೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಧನ್ಯವಾದಗಳು. ಜೈ ಜೆಡಿಎಸ್. ಕುಮಾರಸ್ವಾಮಿ ಅವರು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ಕೇಂದ್ರ ಸಚಿವರು ಕುಮಾರಣ್ಣವರೇ, ನಮ್ಮ ಜಿಟಿ ದೇವೇಗೌಡರ ಅಧ್ಯಕ್ಷರು, ನೂತನ ಸಂಸದರಾದಂಥ ನಮ್ಮ ಮಲ್ಲೇಶ್ ಬಾಬು ಅವರು, ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಮಾನ್ಯ ಎಲ್ಲ ಶಾಸಕರೇ, ಮಾನ್ಯ ಯುವಾಧ್ಯಕ್ಷರು ಶ್ರೀ ನಿಖಿಲ್ ಅವರು, ಎಲ್ಲ ಪಕ್ಷದ ನಾಯಕರೇ, ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಇವತ್ತು ನಮ್ಮ ಪಕ್ಷಕ್ಕೆ ರಾಜ್ಯದಲ್ಲಿ ಹೊಸ ಶಕೆ ಪ್ರಾರಂಭ ಆಗಿದೆ. ಅದಕ್ಕೆ ಮೂಲ ಕಾರಣ ಇವತ್ತು ಕುಮಾರಣ್ಣವರು. ನಾನು ಮೊಟ್ಟ ಮೊದಲು ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ, ಅಲ್ಲಿಯ ನಾಯಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇವತ್ತು ನಾವು ಕುಮಾರಣ್ಣವರು ಮಂತ್ರಿ ಆಗಿರೋದಕ್ಕೆ, ನಾವೆಲ್ಲ ಸೇರಿರೋದಕ್ಕೆ ಅವರು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಕುಮಾರಣ್ಣವರ ಮೂಲಕ ಅದೊಂದು ಇಲಾಖೆ ಮಾತ್ರ ಅಲ್ಲ, ರಾಜ್ಯದ ಅಭಿವೃದ್ಧಿಗೆ ಅವರು ಅಂಕಿತ ಹಾಕಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ನಮ್ಮೆಲ್ಲರ ಬೆಂಬಲ ಅವರಿಗಿರಲಿ. ನಾನು ಈ ಸಭೆಯ ಮೂಲಕ ನಮ್ಮ ರಾಜ್ಯದ ಇವತ್ತು ಏನು ಮಂಡ್ಯ ಜಿಲ್ಲೆನಲ್ಲಿ ಕುಮಾರಣ್ಣವರು 3 ಲಕ್ಷ ಗೆದ್ದಿರತಕ್ಕಂಥದ್ದು, ಒಂದು ವರ್ಗದ ಪೂರ್ತಿಯ ಜನ ಮತ ಹಾಕಿರೋದ್ರ ಜೊತೆಗೆ ಇತರೆ ಜನಾಂಗಗಳು ಕೂಡ ತಮ್ಮ ಕೈಲಾದ ಕಾಣಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ಹಬ್ಬಬೇಕು. ಇಡೀ ರಾಜ್ಯದಲ್ಲಿ ಎಲ್ಲ ಜನಾಂಗಗಳು ಕೂಡ ಇವತ್ತು ನಾವೇನು ಜನಪರವಾಗಿ, ಜಾತ್ಯತೀತವಾಗಿ ನಾವಿವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಬೆಂಬಲ ಬೇಕು. ಮುಂದಿನ ದಿನಗಳಲ್ಲಿ ಮೈತ್ರಿಯ ಪಕ್ಷ ಮತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಇಡೀ ಜನತೆ ಮಾಡಬೇಕು. ಕುಮಾರಣ್ಣವರು ಮೊದಲೇ ತಮಗೆ ಗೊತ್ತು ಆರೋಗ್ಯ ಚೆನ್ನಾಗಿಲ್ಲ. ಇದರ ನಡುವೆ ಪಕ್ಷವನ್ನ ಕಟ್ಟಲಿಕ್ಕೆ, ಪಕ್ಷವನ್ನ ಬೆಳೆಸಲಿಕ್ಕೆ ಇವತ್ತು ಅವರು ಕಂಕಣಪತ್ರ ನಿಂತಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.
ಎಸ್ ಕೆ ಕುಮಾರಸ್ವಾಮಿ ಅವರಿಗೆ ವಂದನೆಗಳು. ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಕರಮಜಿ ನಾಯ್ಕ ಅವರು ಬಂದು ಮಾತಾಡಬೇಕು ಅಂತ ಕೋರಿಕೆ ಮಾಡ್ತಾರೆ. ತದನಂತರವಾಗಿ ಶಾರದಾ ಪೂರ್ಣ ನಾಯ್ಕ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇಂದು ದೇಶದ ಒಂದು ಜವಾಬ್ದಾರಿಯನ್ನು ಹೊತ್ತು ನಮ್ಮ ನಾಡಿಗೆ ಬಂದು ನಮ್ಮೆಲ್ಲರ ಮನಸ್ಸನ್ನು ಸಂತೋಷಗೊಳಿಸಿದಂತ ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಕುಮಾರಣ್ಣವರು, ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಹಿಳಾ ಶಾಸಕರೇ, ಅಕ್ಕ ತಂಗಿಯರೇ ಹಾಗೂ ದೃಶ್ಯ ಮಾಧ್ಯಮದ ಸೋದರರೇ, ಪತ್ರಿಕಾ ಮಾಧ್ಯಮದ ಸೋದರರೇ, ಮಾಜಿ ಶಾಸಕರೇ, ಮಾಜಿ ಸಚಿವರೇ, ಎಲ್ಲ ಹಿರಿಯರೇ, ನಮ್ಮ ದೇವದುರ್ಗದಿಂದ ಕುಮಾರಣ್ಣವರಿಗೆ ಭೇಟಿಯಾಗಲಿಕ್ಕೆ ಬಂದಂತ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ನಿಜವಾಗ್ಲೂ ಇವತ್ತು ನಮಗೇನ್ ಅನಿಸ್ತದಂದ್ರೆ ಸುವರ್ಣಾಕ್ಷರದಿಂದ ಬರೆದಿರಂತ ದಿನ ಅಂತ ನಮಗನಿಸ್ತದ. ಕುಮಾರಣ್ಣವ್ರು ಹೇಳ್ತಿದ್ರು, ನಾವು ಇಲ್ಲಿ ನಮಗ್ ಮೆಜಾರಿಟಿ ಕಡಿಮೆ ಬಂದ ತಕ್ಷಣ ಅವ್ರನ್ನ ಭೇಟಿ ಆಗಕ್ ಹೋದಾಗ ಒಂದು 6 ತಿಂಗಳ ತಾಳ್ರಿ ಅಂತ ಹೇಳ್ತಿದ್ರು ಅವರು. ಆದ್ರೆ ನಮ್ಗೆ ಇವತ್ತು ಗೊತ್ತಾಗಿದ್ದು ಅಣ್ಣ ಯಾಕೆ ಹೇಳ್ತಿದ್ರು ಅಂತ. ನಿಜವಾಗ್ಲೂ ಅವರು ನಮ್ಮೆಲ್ಲರ ದೇವತಾ ಮನುಷ್ಯ ಅಂತ ನಮ್ಮ ಅಭಿಪ್ರಾಯ. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಕುಮಾರಣ್ಣರ ಒಂದು ಭೇಟಿಗಾಗಿ ಆಶೀರ್ವಾದಕ್ಕಾಗಿ ಬಂದಂತ ತಮ್ಮೆಲ್ಲರೂ ತಾಳ್ಮೆಯಿಂದ ಅವ್ರನ್ನ ಭೇಟಿಯಾಗ್ರಿ. ಇವತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋಣ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಪಕ್ಷಕ್ಕೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅವರಿಗೆ ವಂದನೆಗಳು. ಈಗ ನಮ್ಮ ಪಕ್ಷದ ಹಿರಿಯ ಶಾಸಕಿ ಮತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಶ್ರೀಮತಿ ಶಾರದಾ ಪೂರ್ಣ ನಾಯ್ಕ ಅವರು ಮಾತಾಡಬೇಕಂತ ಕೋರಿಕೆ ಮಾಡ್ತಾರೆ. ಶ್ರೀಮತಿ ಶಾರದಾ ಪೂರ್ಣ ನಾಯ್ಕ ಅವರು, ಶಾರದಾ ಪೂರ್ಣ ನಾಯ್ಕ ಅವರು. ಇವತ್ತು ನಮ್ಮ ಕರ್ನಾಟಕದ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ತುಂಬಾ ದಿವಸದ ಬಹುದಿವಸದ ಕನಸು. ನಮ್ಮ ಪಕ್ಷದ ಮುಖಂಡರು, ರಾಜ್ಯಾಧ್ಯಕ್ಷರು, ನಮ್ಮ ಶಾಸಕರ ಪಕ್ಷದ ಅಧ್ಯಕ್ಷರು ಸಹ ಆಗಿದ್ದು, ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ವೇದಿಕೆಯಲ್ಲಿ ಕೇಂದ್ರಬಿಂದುವಾಗಿರ್ತಕ್ಕಂಥ ಕುಮಾರಣ್ಣನವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಹಿರಿಯರು, ಎಲ್ಲ ನನ್ನ ಆತ್ಮೀಯ ಶಾಸಕರು, ಪಕ್ಷದ ಪದಾಧಿಕಾರಿಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಮುಖರೇ, ತಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮುಖ್ಯವಾಗಿ ನಾನು ಮಂಡ್ಯದ ಜನತೆಗೆ ನಾನು ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಪಕ್ಷಕ್ಕೆ ಒಂದು ಪುನರ್ಜನ್ಮವನ್ನು ಕೊಟ್ಟಿದ್ದೀರಿ. ಅಭೂತಪೂರ್ವವಾದ ಗೆಲುವನ್ನು ಕುಮಾರಣ್ಣರಿಗೆ ತರೋದ್ರ ಮೂಲಕ ನಮ್ಮ ಪಕ್ಷ ಇನ್ನೇನಪ್ಪ ಹೋಯಿತು ಅನ್ನೋ ಹೇಳೋ ಜನಕ್ಕೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಾವು ಯಾವತ್ತೂ ಬಹುಶಃ ಮಂಡ್ಯ ಜನರನ್ನು ನೆನಪು ಹಾರೋದಿಲ್ಲ ನಮ್ಮ JDS ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಮುಂದಿನ ದಿನದಲ್ಲೂ ಮಂಡ್ಯದಲ್ಲಿ ಹೇಗೆ ನಮ್ಮ ಪಕ್ಷ ಸ್ಟ್ರಾಂಗ್ ಆಗ್ತಿದೆ, ಅದೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಅದು ಪ್ರಾರಂಭದ ಒಂದು ಪರ್ವ ಪ್ರಾರಂಭ ಆಗಲಿ ನಮ್ಮ ಪಕ್ಷದ್ದು ಅಂತ ಹೇಳ್ತಾ, ಭಗವಂತ ನಿಮ್ಗೆಲ್ಲರೂ ನಮ್ಮ ಪಕ್ಷ ಹೆಮ್ಮರವಾಗಿ ಬೆಳೆಯೋದಕ್ಕೆ ಕುಮಾರಣ್ಣರಿಗೆ ಇನ್ನೊಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮ್ಮ ಪಕ್ಷ ಬೆಳ್ಕೊಂಡು ಬರ್ಲಿ ಅಂತ ಹೇಳ್ತಾ, ನಾವೆಲ್ಲರೂ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ತಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶಾರದಾ ಪೂರ್ಣ ಅವರಿಗೆ ವಂದನೆಗಳು. ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ YSP ದತ್ತ ಮಾಸ್ಟರ್, ಮಾಜಿ ಶಾಸಕರು, ಪಕ್ಷದ ಹಿರಿಯ ಮುಖಂಡರು ಮಾತಾಡಬೇಕು ಅಂತ ಕೋರಿಕೆ ಮಾಡ್ತಾರೆ. ಈಗ ನಾವು ನೀವೆಲ್ಲ ಬಹಳ ಗಂಭೀರವಾಗಿ ಕೇಳಬೇಕಾಗಿರೋ ಮಾತು ಕುಮಾರಣ್ಣನ ಮಾತು. ಇಡೀ ರಾಜ್ಯಕ್ಕೆ ಸಂದೇಶ, ಎದುರಾಳಿಗಳಿಗೆ ಸಂದೇಶ, ಕಾರ್ಯಕರ್ತರಿಗೆ ಸಂದೇಶ, ಕರ್ನಾಟಕದ ಜನತೆಗೆ ಸಂದೇಶ. ನಾನು ಏನು ಮಾಡ್ತೀನಿ, ಕರ್ನಾಟಕ ಸೇರಿದಂತೆ ಭಾರತಕ್ಕೆ ಏನು ಮಾಡ್ತೀನಿ ಅನ್ನುವಂತ ದೊಡ್ಡ ಜವಾಬ್ದಾರಿ ಹೊತ್ತಿರುವ ಕುಮಾರಣ್ಣವರ ಮಾತನ್ನು ನೀವೆಲ್ಲ ಕೇಳಬೇಕು. ಹಾಗಾಗಿ ನಾವೆಲ್ಲ ಮುಟ್ಟಿಗೆ ಮಾತಾಡೋದೇ ಒಳ್ಳೆಯದು. ಒಂದೇ ಒಂದು ನಮಗೆಲ್ಲ ಧೈರ್ಯ, ಈಗ ನಮಗೆಲ್ಲ ಆಸೆ, ನಮಗೆಲ್ಲ ಭರವಸೆ, ನಮ್ಮ ಪಕ್ಷಕ್ಕೆ ಒಂದು ಗತಿ ಇದೆ, ಒಂದು ಮಾರ್ಗ ಇದೆ, ಒಂದು ಗುರಿ ಇದೆ, ಗ್ಯಾರಂಟಿ. ನಮ್ಮ ಕಾರ್ಯಕರ್ತರೆಲ್ಲರಲ್ಲೂ ಕುಮಾರಣ್ಣ
ದಡ ಮುಟ್ಟಿಸ್ತಾರೆ ಇರೋ ಧೈರ್ಯ ನಮ್ಗೆಲ್ಲ ಬಂದಿದೆ. ಹೇಳಿ ಕೇಳಿ ನಮ್ಮ ಧರ್ಮಗ್ರಂಥಗಳು ಹೇಳ್ತವೆ, ಪುರಾಣ ಹೇಳುತ್ತೆ. ಕುಮಾರಸ್ವಾಮಿ ಅಂದ್ರೆ ಯಾರಪ್ಪ ಅಂದ್ರೆ ಷಣ್ಮುಖ ಕುಮಾರಸ್ವಾಮಿ. ಅವನು ದೇವರ ಸೈನ್ಯದ ಸೇನಾಧಿಪತಿ, ದೇವರ ಸೈನ್ಯದ ಸೇನಾಧಿಪತಿ. ಈಗ ನಮಗೆಲ್ಲ ಸೇನಾಧಿಪತಿ ದೇವರ ಸೈನ್ಯದ ಸೇನಾಧಿಪತಿ ಕುಮಾರಸ್ವಾಮಿ. ಹಾಗಾಗಿ ಅವರ ಮೇಲೆ ಎಲ್ಲ ಭರವಸೆ ಇಟ್ಟಿದ್ದೀವಿ. ಮಂಡ್ಯ ಜನತೆಗೆ ಬೇಡಿಕೆ ಮೇಲೆ ನಾವೆಲ್ಲ ಸೇರಿ, ನೀವೆಲ್ಲ ಸೇರಿ ಕೋಟಿ ನಮೂನೆಗಳನ್ನು ಅರ್ಪಿಸಬೇಕು. ಯಾಕೆಂದ್ರೆ ಇವತ್ತು ಮತ್ತೆ ಪಕ್ಷಕ್ಕೆ ಪುನಃಶಕ್ತಿ ಕೊಟ್ಟಿದ್ದಾರೆ. ಧೂಳಿನಿಂದ ಎದ್ದು ಬಂದಿದ್ದೀವಿ, ತೋರಿಸ್ಕೊಟ್ಟಿದ್ದೀವಿ. ಮತ್ತೆ ಬೆಳೀತೀವಿ ತೋರಿಸಿದ್ವಿ. ಯಾರು ನಾಶ ಮಾಡಕ್ಕಾಗಲ್ಲ ಅಂತ. ಹಾಗೇನೆ ಇವತ್ತು ನನ್ನ ಪಕ್ಕದಲ್ಲಿ ಕೂತಿದ್ದಾನೆ, ನೋಡಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯ. ಅವನ್ ಯಾರು ಗುರ್ತು ಹಿಡಿಯಕ್ಕಾಗಲ್ಲ, ಅವನ್ MP ಅಂತ ಹೇಳಿ. ಹಾಗಾಗಿ ಮಲ್ಲೇಶ್ವರ ಕೋಲಾರ MP. ಹಾಗಾಗಿ ಕೋಲಾರ ಜನತೆಗೂ ಕೂಡ ಇರುವಂತ ಎಲ್ಲ ನಮ್ಮ ಕೋಲಾರದ ಎಲ್ಲ ಪ್ರಮುಖರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಮಂಡ್ಯ ಹಾಗೇನೆ ಕೋಲಾರದವರೆಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಮುಂದೆ ಮಲ್ಲೇಶ್ ಬಾಬು ಅವರು ಕೂಡ ಪಕ್ಷ ಕಟ್ಟಕ್ಕೆ ಈ ಭಾಗದಲ್ಲಿ ಶಕ್ತಿಯಾಗಿ ಕಾರ್ಯಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಕುಮಾರನಿಗೆ ವಿಶೇಷವಾದ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಈಗ ಕೋರ್ ಸಮಿತಿ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾರ್ಷಲ್ಗಳಾಗಿರ್ತಕ್ಕಂತಹ ದೊಡ್ಡಪ್ಪಗೌಡರು ಮಾತಾಡಬೇಕು ಅಂತ ಹೇಳ್ಕೊಳ್ಕೆ ಮಾಡ್ತಾರೆ. ದೊಡ್ಡಪ್ಪಗೌಡರು 2 ನಿಮಿಷ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಇತಿಹಾಸವನ್ನ ನಿರ್ಮಾಣವನ್ನ ಮಾಡಿ ದೇವೇಗೌಡ ಕುಟುಂಬ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡಜಿಯವರು 2ನೇ ಬಾರಿ ಅವರ ಕುಟುಂಬದ ಮತ್ತು ಜಾತ್ಯತೀತ ಜನತಾದಳದ ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಆಗಮಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ, ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಜಿಟಿ ದೇವೇಗೌಡ ಅವರೇ, ಇನ್ನೋರ್ವ ನೂತನ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಮತ್ತು ಎಲ್ಲ ನಮ್ಮ ಶಾಸಕರೇ, ಮಾಜಿ ಶಾಸಕರೇ, ಪಕ್ಷದ ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ವಿಭಾಗದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನಾವೆಲ್ಲರೂ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳಿ ಮುಂದೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಿಗೆ ಯಾವ ರೀತಿ ಹುಮ್ಮಸ್ಸನ್ನ ತುಂಬುವಂತ ನಿಟ್ಟಿನಲ್ಲಿ ಯಾರು ಕಾಂಗ್ರೆಸ್ನವರು ದೂರವಾಗಿದೆ ಜೆಡಿಎಸ್ ಅಂತ ಹೇಳಿದ್ರೆ ಇವತ್ತು ಜೆಡಿಎಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗೆ ಏನು 19 ಹೆಚ್ಚಿನ ಪರಿಶ್ರಮ ಬಿಜೆಪಿ ಅವರಿಗಿಂತಲೂ ಜೆಡಿಎಸ್ ಕಾರ್ಯಕರ್ತರ ಪರಿಶ್ರಮ ಇಂದಲೇ ಇವತ್ತು ರಾಜ್ಯದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಸಾಧ್ಯ ಆಗಿದೆ. ಅದನ್ನ ಕುಮಾರಣ್ಣವರು ಈ ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಕುಮಾರಣ್ಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಇವತ್ತು ನಮ್ಮ ರಾಜ್ಯಕ್ಕೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯವನ್ನ ಮಾಡಿ ಗ್ರಾಮೀಣ ಪ್ರದೇಶದ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಯಾರು ಮುಖ್ಯಮಂತ್ರಿ ಆಗಿದ್ರೆ ಅದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಂತಕ್ಕಂಥದನ್ನ ನಾವ್ಯಾವ ಕಾರ್ಯಕರ್ತರು ಮರೆಯಬಾರದು ಅಂತಕ್ಕಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಭಾಗಗಳ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕುಮಾರಣ್ಣ ಅವರ ಪ್ರವಾಸವನ್ನು ಮಾಡಿ ಬಿಜೆಪಿ ಯಾವ ರೀತಿ ಕಳೆದ 2023 ನವೆಂಬರ್ 26ರಲ್ಲಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿಟಿ ದೇವೇಗೌಡರ ಮುಖಾಂತರ
ಕಲ್ಯಾಣ ಕರ್ನಾಟಕ ಹೆಬ್ಬಾಗಿಲಿಂದ ಕಲಬುರಗಿ ಅಂದರೆ ಪುನಶ್ಚೇತನ ಪರ್ವವನ್ನ ಪ್ರಾರಂಭ ಮಾಡಿ ಅದರಿಂದಲೇ ಇವತ್ತಿಷ್ಟು ಸ್ಥಾನಗಳನ್ನ ಎನ್ಡಿಎ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನು 224 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೂ ಮತ್ತು ನಮ್ಮ ಎಲ್ಲ 224 ಕ್ಷೇತ್ರ ಕಾರ್ಯಕರ್ತರಿಗೆ ಈ ಒಂದು ಕೇಂದ್ರದ ಮಂತ್ರಿ ಆದ್ಮೇಲೆ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಶಕ್ತಿಯನ್ನು ತುಂಬಿ ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ನಮ್ಮ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿಗಳ ಮಾಡಲಿಕ್ಕೆ ನಾವೆಲ್ಲರೂ ಅವರನ್ನು ಶ್ರಮಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ದೇಶಕ್ಕೆ ಮೋದಿ ಅಂದ್ರೆ ಕರ್ನಾಟಕಕ್ಕೆ ಮತ್ತೊಮ್ಮೆ ಕುಮಾರೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು 3 ಜನ ಸನ್ಮಾನ ಮಾಡಲಿಕ್ಕೆ ನಾವು ಕಾತುರದಿಂದ ಕುಳಿತಿದ್ದೇವೆ. ಅವರ ಮಾತುಗಳನ್ನು ಕೇಳಿದ ಮೇಲೆ ಅಣ್ಣವರು ಇಲ್ಲೇ ಇರ್ತಾರೆ, ಎಲ್ಲರೂ ಸನ್ಮಾನ ಮಾಡಿರೋದು ಯಾರು ಕಾತುರ ಮಾಡಬೇಡಿ ಅಂತೇಳಿ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟುವಂತ ಪಕ್ಷದ ಎಲ್ಲ ನಾಯಕರಿಗೆ ಕಾರ್ಯಕರ್ತರು ವಂದಿಸಿ ಮಾಧ್ಯಮದಲ್ಲಿ ವಂದಿಸ್ತಾರೆ. ಮಾತು ಜೈ ಹಿಂದ್, ಜೈ ಜೆಡಿಎಸ್. ವಂದನೆಗಳು. ಈಗ ತುರುವೇಕೆರೆ ಶಾಸಕರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಂ.ಟಿ. ಕೃಷ್ಣಪ್ಪ ಮಾತಾಡಬೇಕಂತ ಹೇಳ್ಕೊಂಡು ಮಾಡ್ತಾರೆ. And there's no place for them to try to understand. भारत माता के जातीय जनता दल के एच डी देवेगौಡ के एच डी ಕುಮಾರಸ್ವಾಮಿ के ಪ್ರಪ್ರಥಮವಾಗಿ ಕರ್ನಾಟಕ ಜನತೆಯ ಪರವಾಗಿ ರಾಷ್ಟ್ರದಲ್ಲಿ ಕೇಂದ್ರ ಸಚಿವರಾಗಿದ್ದ ಸನ್ಮಾನ್ಯ ಸ್ಥಾಯಿ ಜಗತ್ತ ಮಲ್ಲೇಶ್ ವಿಭಿನ್ನ ಕಮಿಷನ್ ಆಗಿದ್ದು ಸರ್ಕಾರ ಅಧ್ಯಕ್ಷ ಆಗಿದ್ದಾಗ ಆ ಕುಟುಂಬ ಆತ್ಮೀಯತೆ ಹಾಗೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಕೆ.ಟಿ. ದೇವೇಗೌಡ ವೇದಿಕೆ ಬಗ್ಗೆ ಎಲ್ಲ ನನ್ನ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಸ್ನೇಹಿತರೆ, ಎಂಎಲ್ಸಿ ಅವರೇ, ಸಭೆಯಲ್ಲಿ ಎಲ್ಲ ನನ್ನ ಬಂಧು ಮತ್ತು ಭಗಿನಿಯವರೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಪ್ರಶ್ನೆ ಜಾಸ್ತಿ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಿದ್ರು ಮಂಡ್ಯದಲ್ಲಿ ನಮ್ಮ ಅಪ್ರಾಣೆ ಕುಮಾರಸ್ವಾಮಿ ಅಂತ. ಈಗ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅಂತ ಕೇಳ್ಬೇಕು ನಾವು. ಅವರ ಅಭಿಪ್ರಾಯ ಗೆದ್ದೋಗಿದೆ. ಈಗ ಹಾಗಾಗಿ ಯಾವ ಪಕ್ಷ ನಾಲಿಗೆಯನ್ನು ಬಿಗಿ ಬಿಟ್ರೆ ಅವಮಾನ. ಒಬ್ಬ ಮುಖ್ಯಮಂತ್ರಿ ಆಗಿ ಆ ರೀತಿ ನಡ್ತಕ್ಕಂಥದ್ದು ಒಳ್ಳೆ ಗೌರವ ತರ್ತಕ್ಕಂಥದ್ದಲ್ಲ. ಇವತ್ತು ಜೆಡಿಎಸ್ ಮುಳುಗೆ ಹೋಯ್ತು ಅಂತ ಕುಣಿತಾ ಇದ್ರು ಕೆಲವು ಜನ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು, ಸಚಿವರು ಎಲ್ಲ. ಇವತ್ತೆಲ್ಲಿದೆ ಜೆಡಿಎಸ್? ಕರ್ನಾಟಕ ಸೀಮಿತವಾಗಿಲ್ಲ, ರಾಷ್ಟ್ರಕ್ಕೆ ಸೀಮಿತವಾಗಿದೆ. ಕುಮಾರಣ್ಣ ಹಾಗಾಗಿ ಒಂದು ದಿವಸ ನಮ್ಮ ಪಕ್ಷ ಬಲಿಷ್ಠವಾಗ್ತದೆ. ಖುಷಿ ಆಯ್ತು. ಏರ್ಪೋರ್ಟ್ ಇಂದ ಬರುವಾಗ ಸಾವಿರಾರು ಜನ ಕುಮಾರಣ್ಣ ಅಭಿಮಾನ ಪೂರ್ವವಾಗಿ ಕರ್ಕೊಂಡ್ಬಂದವ್ರೆ. ನಮ್ಮ ರಾಜ್ಯದ ಒಬ್ಬ ಶ್ರೇಷ್ಠ ನಾಯಕ, ನಮ್ಮ ಪಕ್ಷದ ಅಧ್ಯಕ್ಷರ ದೃಷ್ಟಿಯಿಂದ ತಾವೆಲ್ಲ ಅಭಿಮಾನದಿಂದ ಕರ್ಕೊಂಡ್ಬಂದಿದ್ದೀರಿ. ನಮ್ಮ ಪಕ್ಷ ಹಿಂದೆ ಬಲಿಷ್ಠವಾಗಿ ಉಳಿದಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾ ಇದು ಬಹಳ ಜನ ಮಾತಾಡಿದ್ದಾರೆ. ಜೈ ಹಿಂದ್. ಪ್ರಸ್ತುತರಿಗೆ ವಂದನೆಗಳು. ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಮುಳುಬಾಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸೌಮತಿ ಮಂಜುನಾಥ್ ಅವರು ಮಾತಾಡಬೇಕಂತ ಕೋರ್ಕೊಂಡು ವೇದಿಕೆ ಮೇಲೆ ಮೋದಿ ಸಂಪುಟದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಉಕ್ಕು ಮತ್ತು ದೊಡ್ಡ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಪಕ್ಷದ ಆರಾಧ್ಯ ದೈವವಾಗಿರ್ತಕ್ಕಂಥ ಇವತ್ತೇನು ಏರ್ಪೋರ್ಟ್ ಇಂದ ಅದ್ದೂರಿಯಾಗಿ
ಸನ್ಮಾನವನ್ನು ಮಾಡಿ ಮತ್ತೊಮ್ಮೆ ಪಕ್ಷನ ಉಳಿಸಿದಿರಿ, ಮತ್ತೊಮ್ಮೆ ನಮಗೆ ಜೀವ ತುಂಬಿಸಿದಿರಿ. ನನ್ನ ಸಂದೇಶವನ್ನು ನಡೆಸುತ್ತಾ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲೇ ತಿಂದು ಇಲ್ಲೇ ಉಂಡು ಹೋಗಿರ್ತಕ್ಕಂಥ ಸನ್ಮಾನ ಇಬ್ರಾಹಿಂ ಅವರು ನಮ್ಮ ಪಕ್ಷದ ಬಗ್ಗೆ ಕೇವಲ ಮಾತಾಡ್ತಾ ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇತ್ತು. ಪಾಪ ಇಬ್ರಾಹಿಂ ಅವರು ಮಾತಾಡ್ತೀನಿ, ನೀವು ರಾಜಕೀಯ ಬಿಟ್ಟಿಗೆ ಏನ್ ಮಾಡಿದ್ರಿ ಅಂದ್ರೆ ಶಾಸ್ತ್ರ ಕಲ್ಕೊಂಡಿದ್ರಿ. ನೀವು ಮಾತಾಡ್ತಾ ಶಾಸ್ತ್ರ ಹೇಳ್ತಾ ಇದ್ರಿ, ಮುಳುಗೋಯ್ತು ಎಲ್ಲೂ ಬರುದಿಲ್ಲ. ಇಬ್ರಾಹಿಂ ಬಂದೋಳಪ್ಪ ಇಲ್ಲಿಗ. ಇವತ್ತು ನಮ್ಮ ಪಕ್ಷದ ಬಗ್ಗೆ ಹೇಳಿಕೆ ಕೊಡ್ತಾ ಇವತ್ತು ಮೂಲೆ ಮುಕ್ತರಾಗಿದ್ದಾರೆ. ಇವತ್ತು ನಮಗೆ ಗೊತ್ತಿತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೇವೆ ಅಲ್ಲಿ ಎತ್ತ ನಮಗೆ ಗೊತ್ತಿತ್ತು. ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಮುಳುಗೋಯ್ತು ಅನ್ನೋರಿಗೆ ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿ ಇರ್ಬೋದು, ಮಂಡ್ಯ ಕ್ಷೇತ್ರದಲ್ಲಿ ಇರ್ಬೋದು, ಇವತ್ತು ಸ್ವಯಂಕೃತ ಅಪರಾಧ ಹಾಸನ ಕ್ಷೇತ್ರ ಇರ್ಬೋದು, ಈ 3 ಕ್ಷೇತ್ರದಲ್ಲಿ 2 ಕ್ಷೇತ್ರ ಜೈವಾರಿ ಬರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಜೆಡಿಎಸ್ ಉಳಿದಿದೆ, ಮತ್ತೆ ವಿಜಯ ಪತಾಕೆನ ಸಾಧಿಸತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಇವತ್ತೊಂದು ಮಾತಾಡ್ತೀವಿ. ನಾವಿನ್ನೂ ಸತ್ತಿಲ್ಲ, ಬದುಕಿದೀವಿ. ಮುಂದಿನ ದಿವಸ ಪಕ್ಷವನ್ನ ಕಟ್ತೀವಿ. ಇವತ್ತು ನಿಖಿಲ್ ಕುಮಾರ್ ಸಾರಥ್ಯದಲ್ಲಿ ಇರ್ಬೋದು, ಇವತ್ತು ಕುಮಾರ ಸಾರಥ್ಯದಲ್ಲಿ ಇರ್ಬೋದು, ಅವರ ಆಶೀರ್ವಾದದೊಂದಿಗೆ ಕರ್ನಾಟಕ ಟೂರ್ ಮಾಡ್ತೀವಿ. ನಾವು 12-13 ಜನ ಏರಿ ಇವತ್ತು ಶಾಸಕರಿದ್ದೀವಿ. ಇಡೀ ರಾಜ್ಯವನ್ನ ಸುತ್ತೀವಿ. ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮುಂದಿನ ದಿವಸಗಳ ಪಕ್ಷವನ್ನು ಕಟ್ತೀವಿ ಅಂತ ಕುಮಾರ್ ಮಾತು ಕೊಡ್ತಾ ಮತ್ತೆ ನಾವು ನಿಮ್ಮನ್ನು ಜೀವ ಬಳಸಿದ್ವಿ. ನಿಮ್ಮ ಮಾತನ್ನ, ನಿಮ್ಮ ಆಶೆಗಳನ್ನ, ನಿಮ್ಮ ವಿಷನ್ ಇದೆ ಖಂಡಿತವಾಗಿ ನಾವು ಕಟ್ತೀವಿ ಅಂತ ಹೇಳ್ತಾ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತೇನು ನೀವೆಲ್ಲ ನೆರೆದಿದ್ದೀರಿ. ಇವತ್ತೇನು ನಮ್ಗೇನು ಹರ್ಷ ತುಂಬಿದೆ. ನಾವು ಶಾಸಕರಾದ್ರೂ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ. ಆದ್ರೆ ನೀವು ಮಂತ್ರಿ ಆಗಿದ್ದ ತಕ್ಷಣ ನಮ್ಗೆ ಬಂದಿರ್ತಕ್ಕಂಥ ಸಂತೋಷ ಎಲ್ಲ ಒಂದು ನಾವೇ ಮಂತ್ರಿ ಆಗಿದ್ರೆ ನಾವು ಸಂತೋಷ ಆಗಿದೆ. ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮ ಆಶೆಯನ್ನು ಉಳಿಸ್ತೀವಿ. ಇವತ್ತು ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಮ್ಮ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ದಾರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗಳಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ವೇದಿಕೆ ಮೇಲೆ ಬೀದಿಗೆ ಉತ್ತರ ಕೊಡ್ತೀವಿ. ಸೊ ಮುಂದಿನ ದಿವಸದಲ್ಲಿ ನಾವಿದ್ದೀವಿ, ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರನಿಗೆ ನಿಮ್ಮ ಮುಖಾಂತರವಾಗಿ ಶುಭಾಶಯ ತಿಳಿಸ್ತಾ ಮಾತು ಮುಗಿಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಮೃದ್ಧಿ ಮಂಡ್ಯದವರಿಗೆ ವಂದನೆಗಳು. ಈಗ ಕೋಲಾರ ಲೋಕಸಭಾ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ತಮ್ಮ ಉದ್ದೇಶ ಮಾತಾಡಬೇಕು ಅಂತ ಕೋರಿಕೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರಿಗೆ ನಮಸ್ಕರಿಸುತ್ತಾ, ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸಾಹೇಬರಿಗೆ ನಮಸ್ಕರಿಸುತ್ತಾ, ಮತ್ತೆ ನಮ್ಮ ಯುವ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ, ಇವತ್ತು ಏನು ನಾವು ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಾರಣ ನೀವು ಏನು ಗೆಲ್ಸಿಕೊಟ್ಟಿದ್ದೀರೋ ಕುಮಾರಣ್ಣನ ಮತ್ತೆ ನನ್ನ ಅಂತ ಏನ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಗೆಲ್ಸಿಕೊಡ್ಲಿಲ್ಲ ಅಂದಿದ್ರೆ ನಮಗೆ ಬೇರೆ ಕತೆ ಇರ್ತಾ ಇತ್ತು. ಉಳಿಸ್ಕೊಟ್ಟಿದ್ದೀರಾ ಜೆಡಿಎಸ್ ಪಕ್ಷನ, ಆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನೀವು ನಾವು ಸಾಷ್ಟಾಂಗ ನಮಸ್ಕಾರ ಮಾಡಕ್ ಇಷ್ಟಪಡ್ತೀನಿ. ನಾನು ಸೋಮವಾರ ಅಣ್ಣ ಅವರು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಏನು ಒಂದು ತಗೊಂಡ್ರು, ಜವಾಬ್ದಾರಿ ತಗೊಂಡ್ರು. ಆವತ್ತು ಸಾಯಂಕಾಲನೇ ಸೆಕ್ರೆಟರಿ ಅವರು ಬಂದಿದ್ರು. ಸಾಯಂಕಾಲ 7:30-8 ಗಂಟೆಗೆ ಮೀಟಿಂಗ್ ಮಾಡಿ ಆವಾಗಲೇ ಶುರು ಮಾಡಿದವರು ಕೆಲಸ. ನಮಗೆ ಕುದುರೆ ಮುಕ್ತು ಏನು ಒಂದು ಇದಿದೆಯೋ ಅದನ್ನ ಶುರು ಮಾಡಿಸ್ಬೇಕು. ಕೋಲಾರ ಕ್ಷೇತ್ರದಲ್ಲಿ ಕೈಗಾರಿಕೆ ಒಂದು ಶುರು ಮಾಡಬೇಕು, ಕೆಜಿಎಫ್ ಅಂತ ಏನು ಒಂದು ಒತ್ತಡ ಹಾಕಿದ್ರು. ಆವತ್ತೇ ಪೇಪರ್ ಅಲ್ಲಿ ಏನು ಬಂತು ಎಲ್ಲಾ ಜನತೆಗೆ, ಕೋಲಾರ ಕ್ಷೇತ್ರದ ಜನತೆಗೆ ಬಹಳ ಖುಷಿ ಆಯ್ತು. ಮೊದಲನೇ ದಿನನೇ ಕೋಲಾರ ಕ್ಷೇತ್ರ ಇದು ಮಾಡ್ಕೊಂಡಿದ್ದಾರೆ ಮತ್ತೆ ಕರ್ನಾಟಕ ಜನತೆನ. ಬಟ್ ಅವರು ಒಂದು ಮಾತು ಹೇಳಿದ್ರಲ್ಲಿ, ನಾನು ಬರೀ ಕರ್ನಾಟಕ ಸೀಮಿತವಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ಇದೆಯೋ ಎಲ್ಲಾನು ನಾನು ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿಮ್ಮ ಸಹಕಾರ ಬೇಕು. ನಾನು ಈ 24/7 ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ. ಇಂತಹ ಒಂದು ನಾಯಕನ ನಮ್ಮ ಜೊತೆ ಇದ್ದಾರೆ ಅಂತ ಅದು ನಮ್ಮ ಅದೃಷ್ಟ. ದಯವಿಟ್ಟು ಏನು ಅಣ್ಣ ಹೇಳ್ತಾ ಇದ್ರು ಆವಾಗಲೇ ದೇವನಹಳ್ಳಿ ಚೆಕ್ ಪೋಸ್ಟ್ ಹತ್ರ, ನಿಮ್ಮ ಜೊತೆ ನಾನು ಇರ್ತೀನಿ. 5 ದಿನ ಇಡೀ ದೇಶದಲ್ಲಿ ಸುತ್ತಾಡಿದ್ರೆ, 1 ದಿನ ಮಂಡ್ಯಲ್ಲಿ ಇರ್ತೀನಿ, 1 ದಿನ ಯಾವ್ದಾದ್ರೂ ಒಂದು ಜಿಲ್ಲೆಯಲ್ಲಿ ಇರ್ತೀನಿ ಅಂತ.
ಅದು ಸತ್ಯ ಆಗುತ್ತೆ. ಮತ್ತೆ ಬಲಿಷ್ಠವಾಗಿ JDS ಪಕ್ಷ ಕಟ್ಟೆ ಕಳ್ತಾರೆ. ನಿಮ್ಮ ನಂಬಿಕೆಯನ್ನು ಅಣ್ಣ ಅವರು ಉಳಿಸ್ತಾರೆ. ಅದರ ಜೊತೆ ಏನು 19 ಶಾಸಕರಿದ್ದಾರೋ, ಅದ್ರ ಜೊತೆ MLAಗಳಿದ್ದಾರೋ, ನನ್ನ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ನಿಮ್ಮ ಸೇವೆ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯುವ ನಾಯಕರು ಮತ್ತು ಯುವಜನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ನಾನು ಕೋರಿಕೆ ಮಾಡ್ತೇನೆ. ಕೇಂದ್ರದ ಮಂತ್ರಿಗಳಾದ ನಂತರ ನಮ್ಮ ನಾಡಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಇಳಿದು ಮೊದಲನೇ ಬಾರಿ ಪಾದಾರ್ಪಣೆಯನ್ನ ಮಾಡಿರ್ತಕ್ಕಂಥ ರೈತರ ಕಣ್ಮಣಿ, ರೈತರ ನಾಯಕರಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಒಮ್ಮೆ 20 ತಿಂಗಳು, 2ನೇ ಬಾರಿ 14 ತಿಂಗಳುಗಳ ಕಾಲ ರೈತರ ಪರವಾಗಿ, ಬಡವರ ಪರವಾಗಿ, ನೊಂದಿರತಕ್ಕಂಥ ಶೋಷಿತರ ಪರವಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನ ತುಂಬಿಸ್ತಕ್ಕಂಥ ಪ್ರಾಮಾಣಿಕವಾದಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಪೂಜ್ಯ ತಂದೆಯವರು ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು JP ಭವನದ ಪಕ್ಷದ ಕಚೇರಿಯಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಕೋರ್ ಕಮಿಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯಕರು, ಅನುಭವಿಗಳು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು, GT ದೇವೇಗೌಡರು ಸಾಹೇಬ್ರೆ, ಮತ್ತೊಬ್ಬರು ಅನುಭವಿಗಳು, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರ ಜೊತೆಗೂಡಿ ಈ ಪಕ್ಷವನ್ನ ಸಾಕಷ್ಟುಗಳ ಕಾಲ ಕಟ್ಟಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಅವರ ಹೋರಾಟವನ್ನು ಮಾಡಿರ್ತಕ್ಕಂಥ YSV ದತ್ತ, ಮತ್ತೊಬ್ಬರು ಹಾಸನ ಜಿಲ್ಲೆಯ ಹಿರಿಯಕರು HK ಕುಮಾರಸ್ವಾಮಣ್ಣ ಅವರೇ, MT ಕೃಷ್ಣಪ್ಪಣ್ಣ ಅವರೇ, ಸಾಕಷ್ಟು ಹಿರಿಯ ಮುಖಂಡರುಗಳು ಇವತ್ತಿಲ್ಲಿದ್ದಾರೆ. ಎಲ್ಲ ಪಕ್ಷದ ಗೌರವಾನ್ವಿತ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಶಾರದಾಪುರಿ ನಾಯಕಮ್ಮ ಅವರು, ಕರಿಯಮ್ಮ ಅವರು, ಶಾರದಾಪುರಿ ನಾಯಕಮ್ಮ ಅವ್ರಿಗೆ ವೇದಿಕೆ ಮೂಲಕ ತುಂಬ ಹೃದಯದ ಧನ್ಯವಾದಗಳಮ್ಮ. ತಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಸಂಸದರ ಗೆಲುವಿಗೆ ಬಹುಶಃ 36,000 ಅಂತರದ ಒಂದು ಲೀಡನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಒಂದು ಹೆಣ್ಮಗಳಾಗಿ ತಮ್ಮ ಒಂದು ಕ್ಷೇತ್ರದ ಪ್ರಾಮಾಣಿಕ ಸೇವೆಯನ್ನ ಕ್ಷೇತ್ರದ ಜನತೆ ಗುರುತಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದುಕೊಟ್ಟಿದೆ. ಈ ದೇಶದ ಗೌರವ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶಕ್ಕಾಗಿ ಕಳೆದ 10 ವರ್ಷಗಳ ಕಾಲ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಸುಭದ್ರತೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಏನು ಕೆಲಸವನ್ನು ಮಾಡಿದ್ರು. ಮತ್ತೊಮ್ಮೆ 3ನೇ ಬಾರಿಯೂ ಕೂಡ ಶ್ರೀ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರ ಒಂದು ಸಂಪುಟದಲ್ಲಿ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾನ್ಯ ಕುಮಾರಣ್ಣ ಅವರು ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಅಂತಕ್ಕಂಥ 2 ಜವಾಬ್ದಾರಿತ್ವದಂತ ಒಂದು ಖಾತೆಗಳನ್ನೇ ಇವತ್ತೇನು ಅಲಂಕರಿಸಿದ್ದಾರೆ. ಬಹುಶಃ ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಇವತ್ತು ಈ ಒಂದು ವೇದಿಕೆ ಮೂಲಕವಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಜನ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರವನ್ನು ಏನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇವತ್ತು ಏನಾದರೂ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿಗಳಾಗಿ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಮಂತ್ರಿಯನ್ನ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಿಂದ ಕುಮಾರಣ್ಣನ ಹತ್ತತ್ರ 3 ಲಕ್ಷದ ಅಂತರದಿಂದ ಇವತ್ತು
ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಿಗೆ ಇಲ್ಲಿಂದಾನೇ ತಮ್ಮ ಪಾದಗಳಿಗೆ ಸಾಷ್ಟಾಂಗವಾದಂಥ ಒಂದು ನಮಸ್ಕಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮಾನ್ಯ ಕುಮಾರಣ್ಣವರ ಜೊತೆಲಿ ಹೇಳ್ತೀನಣ್ಣ. ಬಹುಶಃ ಇವತ್ತು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣವರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಪಕ್ಷದ ಕಾರ್ಯಕರ್ತರದು ಮುಖಂಡರುಗಳದ್ದೇನಾಗಿತ್ತು. ಜೊತೆಯಲ್ಲಿ ಜಿಲ್ಲೆಯ ಜನಗಳಲ್ಲಿ ಒಂದು ಅಭಿಪ್ರಾಯ ಮೂಡಿತ್ತು. ಕುಮಾರಣ್ಣವರು ವಿಶೇಷವಾಗಿ ರೈತರ ಪರವಾಗಿ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಒಂದು ಉದಾಹರಣೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದ್ರುಗಳು ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದ್ರಿ. ಆದರೆ ಇವತ್ತು ರಾಮನಗರ ಜಿಲ್ಲೆ ಕುಮಾರಣ್ಣ ಅವ್ರಿಗೆ ರಾಜಕೀಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣವರು ಯಾರು ಅಂತಕ್ಕಂಥದ್ದು ತೋರಿಸಿದಂಥ ಜಿಲ್ಲೆ ರಾಮನಗರ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಮನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಕುಮಾರಣ್ಣವ್ರನ್ನ ಒಮ್ಮೆ ರಾಮನಗರದಿಂದ 2ನೇ ಬಾರಿ ಚನ್ನಪಟ್ಟಣದಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ರಿ. ಬಹುಶಃ ಚನ್ನಪಟ್ಟಣದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರೇನು ಒಂದು ವಿಶಾಲ ಮನಸ್ಸಿನಿಂದ ಕುಮಾರಣ್ಣವ್ರಿಗೆ ಇಲ್ಲ, ನಮ್ಮ ನಿಜಕ್ಕೂ ಕೂಡ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಿಮ್ಮ ಸೇವೆ ವಿಸ್ತರಿಸಬೇಕು ಅಂತ ಆದರೆ ನೀವು ಖಂಡಿತವಾಗ್ಲೂ ಮಂಡ್ಯಗೆ ಹೋಗಿ ನಿಲ್ಲಿ ಅಂತಕ್ಕಂಥ ಒಂದು ಸಹಿಯನ್ನ ಹಾಕ್ತಕ್ಕಂಥದ್ದು ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪುಣ್ಯಾತ್ಮ ಕಾರ್ಯಕರ್ತ ತಂದೆ ತಾಯಂದ್ರುಗಳು, ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತೇನು ಕುಮಾರಣ್ಣವ್ರಿಗೆ ಇಷ್ಟು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಾಕಷ್ಟು ಜನಗಳಲ್ಲಿ ಒಂದು ಬಯಕೆ ಇತ್ತಣ್ಣ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದ್ರಲ್ಲಿ ಒಂದು ನಿರೀಕ್ಷೆ ಇತ್ತು, ಕಾರ್ಯಕರ್ತರಲ್ಲಿ ಒಂದು ನಿರೀಕ್ಷೆ ಇತ್ತು. ಕುಮಾರಣ್ಣವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆ, ಒಂದು ಹಿನ್ನೆಲೆಯಲ್ಲಿ ಕೃಷಿ ಮಂತ್ರಿಗಳಾಗಬೇಕು ಕುಮಾರಣ್ಣವರು ಅಂತಕ್ಕಂಥ ಒಂದು ಅಭಿಲಾಷೆ ಏನಿತ್ತು. ಬಹುಶಃ ಇವತ್ತು ಕುಮಾರಣ್ಣವ್ರಿಗೆ ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಅಂತಕ್ಕಂಥ ಒಂದು ಖಾತೆನ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಕ್ಕಂಥದ್ದು 26% ಇವತ್ತು ಈ ದೇಶದ ಪಾಪ್ಯುಲೇಷನ್ ನಲ್ಲಿ ಒಂದು GDP ಗ್ರೋತ್ಗೆ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಒಂದು ಖಾತೆ. ಹಾಗಾಗಿ ಇಂಥ ಒಂದು ಖಾತೆನ ಇವತ್ತು ಕುಮಾರಣ್ಣವ್ರಿಗೆ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳು ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನೇ ಇವತ್ತು ಅವರ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಇವತ್ತು ಕುಮಾರಣ್ಣ ಅವರ ಒಂದು ನಾಯಕತ್ವದ ಮೇಲೆ ಜೊತೆಯಲ್ಲಿ ಇವತ್ತು ಕುಮಾರಣ್ಣವರು ಏನು ದೀರ್ಘ ಕಾಲದ ಒಂದು ಅನುಭವ ಇದೆ, ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಹಿಡಿತ ಇದೆ. ಇದು ಕೇವಲ ರಾಜ್ಯ ಮಟ್ಟಕ್ಕಷ್ಟೇ ಅಲ್ಲ, ಇವತ್ತು ಇಡೀ ರಾಷ್ಟ್ರದಲ್ಲೂ ಕೂಡ ಇವತ್ತು ಕುಮಾರಣ್ಣವರು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಈ ದೇಶವನ್ನ, ನಮ್ಮ ರಾಜ್ಯವನ್ನ ಕಟ್ತಕ್ಕಂಥ ಒಂದು ಸೇವೆಯನ್ನ, ಕೆಲಸವನ್ನ ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಚನವನ್ನ ನವದೆಹಲಿಯಲ್ಲಿ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 33 ಜನ ಎಲ್ಲ ಶಾಸಕ ಮಿತ್ರರಿದ್ರು, ಮಾಜಿ ಮಂತ್ರಿಗಳಿದ್ರು, ಸಾಕಷ್ಟು ಜನ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಬಂದಿದ್ರು. ಆ 33 ಜನ ಕೂಡ ಮಾನ್ಯ ಕುಮಾರಣ್ಣ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಾನು ಗಮನಿಸಿದ್ದಣ, ಬಹುಶಃ ಯಾವ ರೀತಿ ಮೊದಲನೇ ಬಾರಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 20 ತಿಂಗಳ ಕಾಲ ಏನೂ ಅನುಭವ ಇಲ್ಲದೆ ಹೋದ್ರೂ ಕೂಡ ಈ ರಾಜ್ಯದ ಒಂದು ಅಭಿವೃದ್ಧಿಗೆ, ಸಮಗ್ರವಾದಂಥ ಅಭಿವೃದ್ಧಿಗೆ ಪಣತೊಟ್ಟಿ ಹೋರಾಟ ಮಾಡಿದ್ರು. ಅದೇ ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್, ಒಂದು ವಿಶ್ವಾಸ ಅವರ ಕಣ್ಣಲ್ಲಿ ನನಗೆ ಎದ್ದು ಕಾಣದಂಥ ಒಂದು ಕ್ಷಣ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಕುಮಾರಣ್ಣ ಅವರು ಖಂಡಿತವಾಗ್ಲೂ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ನನಗೆ ಇನ್ನೊಂದು ಒಬ್ಬ ಕಾರ್ಯಕರ್ತನಾಗಿ ಅತಿ ಹೆಚ್ಚು ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ, ಕೋಲಾರ ಜಿಲ್ಲೆಯ ಎಲ್ಲ ಮಹಾಜನತೆ ಇವತ್ತು ಒಬ್ಬ ಕ್ರಿಯಾಶೀಲ ಯುವಕನಿಗೆ ಇವತ್ತು ಏನು ನಮ್ಮ ಮಲ್ಲೇಶ್ ಬಾಬಣ್ಣ ಅವರು
ಇಲ್ಲೇ ಮಲ್ಲೇಶ್ ಬಾಬಣ್ಣವರು ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿ ಕೇವಲ 3,000 ಅಂತರದಿಂದ ಸೋಲನ್ನ ಕಂಡಿರ್ತಕ್ಕಂಥದ್ದು. ಆದರೆ ಅವರು ಎದೆಗುಂದಲಿಲ್ಲ, ಎಲ್ಲ ಹೇಳ್ತೀನಿ ನಾನು. ಅವರ ತಾಯಿಯವ್ರನ್ನು ಕೂಡ ನಾನು ಈ ಸಂದರ್ಭ ನೆನೆಸ್ಕೊಳ್ಬೇಕಾಗ್ತದೆ. ಮಂಗಮ್ಮನವರು ನಮ್ಮ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಪಕ್ಷದ ಸೇವೆಯನ್ನ ಮಾಡಿದ್ದಾರೆ. ಇಂಥೊಬ್ಬ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಕೋಲಾರ, ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಇವತ್ತು ನಾನು ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹುಶಃ 36,000 ಅಂತರದ ಒಂದು ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರದಿಂದ. ಮುಳಬಾಗಿಲು ಕ್ಷೇತ್ರದ ಜನತೆಗೆ ಹಾಗೂ ಮಂಜಣ್ಣ ಅವರಿಗೆ ಈ ಒಂದು ವೇದಿಕೆ ಮೂಲಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ವೆಂಕ್ ಶಿವಾರೆಡ್ಡಿ ಅವರು ಇರ್ಬೋದು, ಹಿರಿಯಕರಿದ್ದಾರೆ ಸಾಕಷ್ಟು. ಅವರು ಕೂಡ ಇನ್ನು 5 ವರ್ಷಗಳ ಕಾಲ ಸುದೀರ್ಘವಾಗಿ ಜನಗಳ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕೋಲಾರ್ನ CMR ಶ್ರೀನಾಥ್ ಅವರು ಇರ್ಬೋದು, ಮತ್ತೆ ನಮ್ಮ ಒತ್ತೂರಿನ ಹರೀಶ್ ಅವರು ಬಂದಿದ್ರು, ರಾಮಣ್ಣ ಅವರಿದ್ದಾರೆ, ಜೊತೆಯಲ್ಲಿ JK ಕೃಷ್ಣಾರೆಡ್ಡಿ ಸಾಹೇಬ್ರು, ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು, ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ಜವಾಬ್ದಾರಿಯುತವಾಗಿ ಇಲ್ಲಿ ನಮ್ಮ ಚೌಡರೆಡ್ಡಿ ಅಣ್ಣವರು ಒಂದು ಕಡೆ, ಗೋವಿಂದರಾಜ್ ಅಣ್ಣವರು ಒಂದು ಕಡೆ ಉಸ್ತುವಾರಿಯನ್ನು ತಗೊಂಡು ಚುನಾವಣೆ ನಡೆಸಿದಂಥದ್ದು. ಅವರಿಬ್ಬರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಜೊತೆಯಲ್ಲಿ ನಮ್ಮ ಶಿಡ್ಲಘಟ್ಟದ ರವಿ ಅಣ್ಣ ಅವರು, ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ರವಿ ಅಣ್ಣ ಅವರು ನಿಜಕ್ಕೂ ಕೂಡ ನಮ್ಮಂಥ ಯುವಕರಿಗೆ ಸಾಕಷ್ಟು ಆದರ್ಶವಾಗಿ ಕೆಲಸ ಮಾಡ್ತಾರೆ. ರವಿ ಅಣ್ಣ ಅವರು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಒಂದು ರೀತಿ ಮಾನ್ಯ ದೇವೇಗೌಡರು ಸಾಹೇಬರ ಶಿಷ್ಯ ಅಂತಕ್ಕಂಥದ್ದನ್ನ ಹೇಳಿದ್ರೆ ತಪ್ಪಲಾಗಲಾರ್ದು. ರವಿ ಅಣ್ಣ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬೇರೆ ಯಾವ್ದಾದ್ರು ಮರ್ತಿದ್ದೀನ? ಬಂಗಾರಪೇಟೆ ಸ್ವಕ್ಷೇತ್ರ, ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಸ್ವಕ್ಷೇತ್ರ ಬಂಗಾರಪೇಟೆ. KGFನಲ್ಲೂ ಕೂಡ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಖಂಡರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಇದು ಕೇವಲ ಮಂಡ್ಯಗೆ ಹಾಗೂ ಕೋಲಾರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಬಹುಶಃ ಇವತ್ತು ರಾಜ್ಯದಲ್ಲಿ 19 ಸ್ಥಾನ ಗಳಿಸಲಿಕ್ಕೆ ಇವತ್ತೇನಾದರೂ ಕಾರಣ ಇದ್ರೆ ಅದು ಏನು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಕಾರ್ಯಕರ್ತ ಬಂಧುಗಳು ತಳಮಟ್ಟದಲ್ಲಿ ಪರಸ್ಪರ ಅತ್ಯಂತ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ಇವತ್ತು 19 ಸ್ಥಾನ 28 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಕುಮಾರಣ್ಣವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಮಾಲೂರಿನ ರಾಮೇಗೌಡರು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಕುಮಾರಣ್ಣವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಹಾಗೂ ಹಾಸನ ಎರಡು ಹೊರತುಪಡಿಸಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಇಬ್ಬರು ಕೂಡ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಇವತ್ತು ಸಂಸದರನ್ನ ಆಯ್ಕೆಯನ್ನ ಮಾಡಿ ಕಳಿಸಿದ್ದೀರಿ ಇವತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಒಂದು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಟ್ಟಣ್ಣ ಅವರು ಕೂತಿದ್ದಾರೆ, ಕುಮಾರಸ್ವಾಮಿ ಅಣ್ಣ ಅವರು ಕೂತಿದ್ದಾರೆ. ಇಲ್ಲಿ ಹಾಸನ ಜಿಲ್ಲೆ ವಿಚಾರವಾಗಿ ಈಗ ಬಂದಿರತಕ್ಕಂಥ ಒಂದು ಫಲಿತಾಂಶ ಏನಿದೆ, ಇದು ಅತ್ಯಂತ ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ. ನಾವು ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಮಾಧ್ಯಮದ ಮೂಲಕ, ಹಾಸನ ಜಿಲ್ಲೆಯ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಮಾನ್ಯ ದೇವೇಗೌಡರು ಸಾಹೇಬ್ರ 64 ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಉದ್ದಗಲಕ್ಕೂ ಕೂಡ ಇವತ್ತು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟಕ್ಕೆ, ಜಿಲ್ಲೆಯ ನಾಯಕರ ಒಂದು ಹೋರಾಟಕ್ಕೆ ಇವತ್ತು ನೀವು ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಶ್ರಮಿಸಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ದೇವೇಗೌಡರು ಸಾಹೇಬ್ರು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲ್ಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇವೆಲ್ಲವನ್ನು ಕೂಡ ಅತ್ಯಂತ ಇವತ್ತು ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿ ಹಾಸನ ಜಿಲ್ಲೆಯಿಂದ ಮತ್ತೊಮ್ಮೆ JDS ಪಕ್ಷವನ್ನ ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರ್ಬೋದು, ಇನ್ನು 4 ವರ್ಷದಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಇವತ್ತು ಸಂಘಟನಾತ್ಮಕವಾದಂಥ ಒಂದು ದೃಷ್ಟಿಯಲ್ಲಿ ಒಬ್ಬ JDSನ ಯುವ ಕಾರ್ಯಕರ್ತನಾಗಿ ಎಲ್ಲ ನಮ್ಮ ಜಿಲ್ಲೆಯ ನಾಯಕರ ಒಂದು ಬೆಂಬಲದೊಂದಿಗೆ ನಿಮ್ಮ ಜೊತೆಯಲ್ಲಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಹಾಸನ ಜಿಲ್ಲೆಯಿಂದಾನೇ ಪ್ರಾರಂಭ ಮಾಡೋಣ ಒಂದು ಹೊಸ ಅಧ್ಯಾಯವನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತು JP ಭವನದಲ್ಲಿ ತಾವೆಲ್ಲರೂ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಏನು ಸೇರಿದ್ದೀರಿ.
ಅಂತಿಮವಾಗಿ ಇವತ್ತು ನಿಮ್ಮ ನಾಯಕರು ಮಾನ್ಯ ಕುಮಾರಣ್ಣವರು ಮಾತನಾಡ್ತಕ್ಕಂಥದ್ದಿದೆ. ಅದಕ್ಕಿಂತ ಮುಂಚಿತವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರು ಜಿಟಿ ದೇವೇಗೌಡರು ಸಾಹೇಬರು ಕೂಡ ಸಾಕಷ್ಟು ಮಾತುಗಳು. ಅಮ್ಮ ನಮಸ್ತೆ. ಅಲ್ಲೇ ತಮ್ಮನವ್ರು ನೋಡಲಿಲ್ಲ. ಅಕ್ಕ ನಮಸ್ತೆ ನಮಸ್ತೆ. ಸಾರಿ, ಚೆನ್ನಾಗಿದ್ದೀರಾ? ಹಾಗಾಗಿ ಇಬ್ರು ನಾಯಕರುಗಳು ಮಾತನಾಡ್ತಕ್ಕಂಥದ್ದಿದೆ. ಕೊನೆಯದಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನು ನಮ್ಮ ರಾಜಕೀಯದ ವಿರೋಧಿಗಳು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸರ್ವನಾಶ ಆಗಿದೆ, ಇನ್ನ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ಏನು ಮಾತನಾಡ್ತಾ ಇದ್ರು ಅತ್ಯಂತ ಲಘುವಾಗಿ ಚುನಾವಣೆ ಸಂದರ್ಭದಲ್ಲಿ, ಇವತ್ತು ಈ ರಾಜ್ಯದ ಜನತೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ಮಾತನ್ನ ಹೇಳ್ತೇನೆ, ಯಾರು ಕೂಡ ಇವತ್ತು ಕುಮಾರಣ್ಣನ ಒಂದು ಅನುಪಸ್ಥಿತಿಯನ್ನ ತಾವ್ಯಾರು ಭಾವಿಸಬಾರದು. ಯಾಕೆಂದ್ರೆ ಸಾಕಷ್ಟು ಜನ ಪಕ್ಷದಲ್ಲಿ ಹಿರಿಯ ಮುಖಂಡರುಗಳಿದ್ದಾರೆ. ಅವರೆಲ್ಲರ ಒಂದು ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಈ ಪಕ್ಷವನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮದಿಂದ, ನಿಮ್ಮ ಬಲದಿಂದ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರುಗಳು ಕೂಡ ಇವತ್ತಿಲ್ಲಿ ಕೂತಿದ್ದೀರಿ. ಈಗಲಿಂದಾನೇ ನಾವು ಮೈ ಮರಿದಿರ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಒಂದು ಹೊಸ ಅಧ್ಯಾಯವನ್ನ ಇಡೀ ರಾಜ್ಯದಲ್ಲಿ ಜನತಾದಳ ಪಕ್ಷ ಪ್ರಾರಂಭ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೊಮ್ಮೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಧನ್ಯವಾದ. ನಿಖಿಲ್ ಕುಮಾರಸ್ವಾಮಿ ವಂದನೆಗಳು. ಈಗ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಕೋರ್ ಸಮಿತಿ ಅಧ್ಯಕ್ಷರು, ಶಾಸಕರು ಮತ್ತು ಶ್ರೀ ಜಿಟಿ ದೇವೇಗೌಡರು ಮಾತಾಡಬೇಕು ಅಂತ ಹೇಳಿ ಕೋರಿಕೆ ಮಾಡ್ತಾರೆ. ಬಲೋ ಭಾರತ್ ಮಾತಾ ಕಿ. JDS ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ HD ದೇವೇಗೌಡರಿಗೆ, ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಂಧುಗಳೇ, ಇನ್ನೇನು ನೆಕ್ಸ್ಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಕುಮಾರಣ್ಣ ಒಂದು 10 ನಿಮಿಷ ಮಾತಾಡಿದ ಮೇಲೆ ನೀವು ಕ್ಯೂನಲ್ಲಿ ನಿಂತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಭಾಳ ಆಸೆಯಿಂದ ಬಂದಿದ್ದಾರೆ, ಅವ್ರು ನೋಡಬೇಕು, ಅವ್ರಿಗೊಂದು ಮಾಲೆ ಹಾಕಬೇಕು ಅಂತೇಳಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ಆತರ ಮಾಡಬೇಡಿ. ಇನ್ನು 10 ನಿಮಿಷ ವೆಯ್ಟ್ ಮಾಡಿ, ಏನೂ ಆಗಲ್ಲ. ದಯಮಾಡಿ ನಂದಾದ್ಮೇಲೆ ಅವ್ರು ಮಾತಾಡ್ತಾರೆ, ಅವ್ರ ಮಾತನ್ನ ಕೇಳಬೇಕು ನೀವು. ಎಲ್ಲ ನಮ್ಮ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿದ್ದಾರೆ, ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು, ಪದಾಧಿಕಾರಿಗಳು, ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದೀರಿ. ತಾವೆಲ್ಲರೂ ಒಂದು ಬಾರಿ ಯೋಚನೆ ಮಾಡಬೇಕು. ಈ ಬಾರಿ ಏನು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ HD ದೇವೇಗೌಡರು ಹಿಂದೆ ಒಂಥರ ಬೇರೆ ಲವ್ ಮ್ಯಾರೇಜ್ ಆದಂಗೆ ಆಗಿತ್ತು, 20 ತಿಂಗಳು. ಆ ಕೆಲಸ ಇನ್ನೂ ನೆನೆಸ್ತಾರೆ. ಆದರೆ ಈ ಬಾರಿ ಹಂಗಾಗಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರನ್ನೇ ನರೇಂದ್ರ ಮೋದಿ ಅವ್ರ ಜೊತೆ ನೇರವಾಗಿ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೀವು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಇಬ್ರು ಕೂಡ ಜೊತೆಗೂಡಿ ಮಾಡಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಲೆಕ್ಕ ಹಾಕಿ ಮೈಸೂರಿನಲ್ಲಿ ಯದುವೀರ್ ಗೆದ್ದಿದ್ರೆ JDS ಬೆಂಬಲದಿಂದ, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆದ್ದಿದ್ರೆ BJP ಅವ್ರ ಬೆಂಬಲನೂ ಇದೆ. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ JDS ಮಾಡದೇ ಇದ್ರೆ ಇವತ್ತಲ್ಲಿ BJP ಸುಧಾಕರ್ ಗೆಲ್ತಿರ್ಲಿಲ್ಲ. ತುಮಕೂರಲ್ಲಿ ನೀವು ದುಡಿದೇ ಇದ್ರೆ ಸೋಮಣ್ಣ ಗೆಲ್ತಾ ಇರಲಿಲ್ಲ. ಇದೊಂದೇ ಕಡೆ ಅಲ್ಲ, ಕುಮಾರಣ್ಣಗೂ ಅಷ್ಟೇ ಮಂಡ್ಯದಲ್ಲಿ ಆನೆಸ್ಟ್ ಆಗಿ ಭಾರತೀಯ ಜನತಾ ಪಕ್ಷರು ಮಾಡಿದ್ರು. ಇದು ನಮಗೂ ಜನತಾದಳಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ಒಂದು ಹೊಂದಾಣಿಕೆ. ಆದರೆ ಒಂದನ್ನ ಚಿತ್ರದುರ್ಗನೂ ಅಷ್ಟೇ, ಎಲ್ಲ 14ರಲ್ಲಿ 12 ಕ್ಷೇತ್ರ, 2 ಆಕಸ್ಮಿಕ ಹಾಸನ, ಸ್ವಲ್ಪ ಹೋಟೆಲ್ ಸೋತ್ವಿ. ಅಲ್ಲೂ ಎಲ್ಲ ದುಡಿದಿದ್ರು 20,000 20-30,000 ಹೋಟೆಲ್ ಸೋತಿರೋದು. ಅದು ಕೂಡ ಅಲ್ಲಿ ನಮ್ಮ 3ಕ್ಕೆ 3 ಕೂಡ ಗೆಲ್ತಾ ಇತ್ತು. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ನಿಮಗೆ, ತಾವೆಲ್ಲರೂ ಕೂಡ ನಮ್ಮಲ್ಲಿ ದುಡಿತಕ್ಕಂಥ ನಾಯಕರುಗಳು ಜಾಸ್ತಿ ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಗಟ್ಟಿ ಇದ್ದಾರೆ, ನೊಂದೋಗ್ಬಿಟ್ಟಿದ್ದಾರೆ.
ನೊಂದೋಗ್ಬಿಟ್ಟಿದ್ದಾರೆ. ಅಧಿಕಾರ ಅನುಭವಿಸ್ತಾರಲ್ಲ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷದವರು ಹೆಚ್ಚಿಗೆ ಅಧಿಕಾರ ಅನುಭವಿಸಿರೋರು. ಕುಮಾರಣ್ಣ ಸಿಕ್ಕಿತ್ತು ಕಾಂಗ್ರೆಸ್ 12 ತಿಂಗಳು ಹೋಗಿ ಏನಾಗಲಿಲ್ಲ. ಇವತ್ತು ತಮಗೆಲ್ಲ ಗೊತ್ತಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಯಪ್ರಕಾಶ್ ನಾರಾಯಣ್ ಅವರು ದೇವೇಗೌಡರ ನಾಯಕತ್ವವನ್ನು ಮೆಚ್ಚಿ ಅವ್ರ ಕೈಗೆ ಈ ಪಕ್ಷವನ್ನು ಕೊಟ್ಟರು. ರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತು VP ಸಿಂಗ್ ಅವರು ಹೆಗ್ಡೆ ಅವರು ಜನತಾಳ ಮಾಡಿದಾಗ ಇವತ್ತು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಭಾಳ ಹೇಳ್ತಿದ್ರು ಕೊಂದೆ ಕುಟುಂಬ ರಾಜಕಾರಣ ಅಂತೇಳಿ. ಇವತ್ತು ದೇವೇಗೌಡರು ಇಲ್ಲ ಅಂದರೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿತಾ ಇತ್ತಾ? ಕುಮಾರಣ್ಣ ಇಲ್ಲ ಅಂದರೆ ಈ ಪಕ್ಷ ಕಟ್ಟಕ್ಕಾಯ್ತಿತ್ತ? ಉಳಿತಾ ಇತ್ತಾ? ಇನ್ನೊಂದು ಮರಿ ಬರ್ತಾ ಇದೆ ಈಗ ಅವ್ರ ಕುಟುಂಬದಿಂದಾನೆ. ನಿಖಿಲ್ ಕುಮಾರಸ್ವಾಮಿ ಅವತ್ತು ಹೆಂಗೆ ಕುಮಾರಣ್ಣ ಚಿಕ್ಕ ವಯಸ್ಸೆಲ್ಲ ಬಂದು 2 ವರ್ಷದ ಶಾಸಕರಾಗಿ ಮುಖ್ಯಮಂತ್ರಿ ಆದರು. ಆ ರೀತಿ ನಿಖಿಲ್ ಕುಮಾರಸ್ವಾಮಿ ಹಂಗಿಲ್ಲ. ಅವರು ಸೋಲು ಅನುಭವಿಸಿದ್ರು. ರಾಮನಗರದಲ್ಲಿ, ಮಂಡ್ಯದಲ್ಲಿ MP ಸೋಲು ಅನುಭವಿಸಿದ್ರು. ಸೋಲಿನ ಅನುಭವ ಸಿಕ್ಕಾಪಟ್ಟೆ ಆಗಿದೆ. ಮಲ್ಲೇಶ್ ಬಾಬು ಸೋತರು, ಚಂದ್ರಬಾಬು ನಾಯ್ಡು ಮಗ ಸೋತರು. ಈಗ highest ಲೀಡಲ್ಲಿ ಗೆದ್ದು ಮಂತ್ರಿ ಆಗವ್ರೆ. ಹಿಂಗೆ ಇವತ್ತು ನಾನು ನಿಮ್ಗೆ ಹೇಳಿ ಬಯಸ್ತೇನೆ, ಜನತಾದಳ ಪಕ್ಷ ಇವತ್ತು ಯಾವತ್ತೂ ಕೂಡ ತೆಂಗು ಎಳ್ನೀರು ತೆಂಗಿನಕಾಯಿನ ಬಿಡೋದು, ಬಾಳೆಗೊಳನೇ ಬಿಡೋದು. ಈಗ ಅವರೆಲ್ಲ ಈಗ ಬಂದವರಲ್ಲ ಒಬ್ಬೊಬ್ಬರೇ ಇರೋದು. ಅವರೇ MLA, ಅವರೇ MLC, ಮಂತ್ರಿಗಳ ಮನೆಯವ್ರಿಗೆ MP ಸೀಟು. ಅವ್ರು ಯಾರು ಮಾತಾಡ್ತಾರೇನ್ರಿ ಕಾಂಗ್ರೆಸ್ನವ್ರಿಗೆ? ಮಂತ್ರಿ ಮನೆಯವರೇ MP ಕ್ಯಾಂಡಿಡೇಟು, ಅವರೇ MLC, ಎಲ್ಲ ಕುಟುಂಬನೇ. ಅಲ್ಲಿ ಸೋನಿಯಾ ಗಾಂಧಿ ಬಿಟ್ಟಿದಾರಾ? ರಾಹುಲ್ ಗಾಂಧಿ ಬಿಟ್ರಾ? ಪ್ರಿಯಾಂಕಾ ಬಿಟ್ಟಿದಾರಾ? ಏನು ಹೇಳಿದ್ದು ಕುಟುಂಬ ರಾಜಕಾರಣ ಅಂತೇಳಿ. ಈ ರಾಜ್ಯಕ್ಕೋಸ್ಕರ, ರೈತರಿಗೋಸ್ಕರ, ಬಡವರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಬಂದ್ರು. ಕಾಂಗ್ರೆಸ್ಸು ಟೀಕೆ ಮಾಡಿದ್ರು. ನಮ್ಮನ್ನ ಕೇವಲ 19 ಸ್ಥಾನ ಗೆದ್ರು. ಕುಮಾರಣ್ಣ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಹೋದ ಕಡೆ 50,000 1 ಲಕ್ಷ ಜನ ಯಾವತ್ತೂ ಸೇರ್ತಾ ಇದ್ರು. ಆ ಜನಪ್ರೀತಿ ಶಾಶ್ವತವಾಗಿ ಉಳಿದಿದೆ. ಅವ್ರಿಗೆ ಜನಪ್ರೀತಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಏಕೈಕ ನಾಯಕ ಕುಮಾರಸ್ವಾಮಿ ಅವರು. ಇವತ್ತು ನೋಡಬೇಕಾಗಿತ್ತು ಅಲ್ಲಿ ನಮಗೆ ಏರ್ಪೋರ್ಟಿಂದ ಜನಗಳು ವಾಲಂಟಿಯರ್ ಬಂದಿರ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಅವರೇನೋ ಇದ್ದಾರೆ ನಮಗೊಂದು ಆಶಾ ಕಿರಣವಾಗಿ. ನಾವು ಗಟ್ಟಿಯಾಗಬೇಕಾಗಿದೆ. ಮುಂದೇನು ಕೂಡ ನಾವು ಹೇಳ್ತೀವಿ ನಿಮಗೆ. ನರೇಂದ್ರ ಮೋದಿ ಅವರು ನಾವು ಗೆದ್ದಿರ್ತಕ್ಕಂಥ 2 ಸ್ಥಾನಕ್ಕೆ ದೊಡ್ಡ ಖಾತೆ ಕೊಟ್ಟು, ಕುಮಾರಣ್ಣ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು, ದೇವೇಗೌಡರ ಮೇಲೆ ನಂಬಿಕೆ ಇಟ್ಟು ಈ ಖಾತೆಯನ್ನು ಕೊಟ್ಟಿದ್ದಾರೆ. 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆ ರೇವಣ್ಣನು ಕೂಡ ಮಂತ್ರಿ ಆಗಿದ್ರು. ಅವರಿಬ್ಬರು ಕೂಡ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ಹೈಸ್ಕೂಲು, ಕಾಲೇಜು, KB ಸ್ಟೇಷನ್, ನೀರಾವರಿನೋ, ಶಿಕ್ಷಣ ಕ್ಷೇತ್ರ ಕ್ರಾಂತಿಯನ್ನು ಬೇರೆ ಯಾರು ಕೂಡ ಮಾಡ್ಲಿಕ್ಕಾಗಿಲ್ಲ. ಇವತ್ತು ಮುಟ್ಟಕ್ಕಾಗಿಲ್ಲ. ಕಾಲೇಜ್ಗಳು, ಹಾಸ್ಟೆಲ್ಗಳು, KB ಸ್ಟೇಷನ್ಗಳು ಎಲ್ಲ ಆಗಿದ್ರೆ ಕುಮಾರಣ್ಣ ಪೀರಿಯಡ್ ಆಗಿರ್ತಕ್ಕಂಥ ಅವ್ರು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥದ್ದು, HD ರೇವಣ್ಣ ಮಾಡಿರ್ತಕ್ಕಂಥದ್ದು. ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ತಾವೆಲ್ಲರೂ ಕೂಡ ಒಂದು ಅವಕಾಶ. ನಾವೇನು ಕೂತಿದ್ದೋ ಮೂಲೆಯಲ್ಲಿ ದೇವ್ರು ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಪ್ರೀತಿ ಮಾಡಿದ್ದಾರೆ. ಕುಮಾರಣ್ಣ ಮೇಲೆ ಜವಾಬ್ದಾರಿ ಇದೆ, ದೇವೇಗೌಡರ ಮೇಲೆ ಜವಾಬ್ದಾರಿ ಇದೆ. ಏನೋ ಜವಾಬ್ದಾರಿ BJP ಪಕ್ಷವನ್ನ ಜೊತೆಲಿ ಕಟ್ಕೊಂಡೇ ಹೋಗ್ಬೇಕಾಗಿದೆ. ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ನೀವು ಇವತ್ತು ಹೇಳ್ತೀವಿ ನಾನು ನಿಮ್ಗೆ, ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಇವತ್ತು ಹೆಂಗೆ ಹೊಂದಾಣಿಕೆಯಾಗಿ ಅಗ್ರಸ್ಥಾನವನ್ನು ಕೊಟ್ಟಿದ್ದಾರೋ ಜನತಾ ಪಕ್ಷಕ್ಕೆ, ಇವತ್ತು ರಾಜ್ಯದಲ್ಲೂ ಕೂಡ ನಾವು BJP ಪಕ್ಷವನ್ನ ಎಷ್ಟೇ ಕಷ್ಟ ಆಗಲಿ ಜೊತೆಲಿ ಕಟ್ಕೊಂಡು ಹೋಗಿ ಆ ಸರ್ಕಾರವನ್ನ ತಂದು ಮತ್ತೆ ಈ ರಾಜ್ಯವನ್ನ ಜನತಾದಳ ಆಳ್ತಕ್ಕಂಥದಕ್ಕೆ ದುಡಿಮೆ ಮಾಡಬೇಕು. ಆಗ ನಮ್ಮ ರೈತರಿಗೆ ಶಾಂತಿ, ರಾಜ್ಯದ ಅಭಿವೃದ್ಧಿ ಮತ್ತೆ ಕಾಣಬೇಕಾಗಿದೆ. ದೇಶದಲ್ಲಿ ಬಿಡಿ ದೇವಿಲಾಲ್ ಅವರು, ಚರಣ್ ಸಿಂಗ್ ಅವರು ಇವತ್ತು ನೆನೆಸ್ತೀವಿ. ಕುಮಾರಣ್ಣನ ಬಿಡಬೇಕು. ನಾವು ಕುಮಾರಣ್ಣ ಪೂರ ಕಟ್ಟಾಕಳಕ್ಕಾಗಲ್ಲ. ನೀವೇ ಕುಮಾರಣ್ಣ ಆಗಬೇಕು, ನೀವೇ ದೇವೇಗೌಡರು ಆಗಬೇಕು, ನೀವೇ ನಿಖಿಲ್ ಕುಮಾರಸ್ವಾಮಿ ಆಗಬೇಕು. ಬರ್ತಾರೆ, ಇರ್ತಾರೆ. ಅವ್ರು ಹೇಳಿದ್ರು ದೇಶ ರಾಜ್ಯ ಸುತ್ತಬೇಕಾಗಿದೆ. ದೇವೇಗೌಡರು ಭತ್ತ ತಳಿನ ಪಂಜಾಬನ್ ರೈತರು 10 ತಿಂಗಳು ಪ್ರಧಾನಿ ಇದ್ದದ್ದು ದಾಖಲೆ ಮಾಡ್ಬಿಟ್ಟು ಬಂದವ್ರೆ ದೇವೇಗೌಡರು. ಕುಮಾರಣ್ಣ ದಾಖಲೆ ಮಾಡ್ಬೇಕಲ್ಲ. ದಾಖಲೆ ಮಾಡ್ಬೇಕಾರೆ ಕುಮಾರಣ್ಣನ ಅಣ್ಣ ಮದುವೆಗೆ ನೀವು ಬರಬೇಡಿ, ನಿಖಿಲ್ ಆದ್ರೆ ಬರ್ತಾರೆ, ದಯವಿಟ್ಟು ನಮ್ಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಈ ದೇಶದಲ್ಲಿ ಬೆಳಿಬೇಕು ನೀವು ಮುಂದೆ. ಈ ದೇಶದಲ್ಲಿ ಒಂದು ದಿನ
ದಿನ ಪ್ರಧಾನಿ ಆಗಬೇಕು ಅಂತ ಹಿಂದೆನೇ ಹೇಳಿದ್ರು. ಅವಕಾಶ ಬಂದರೂ ತಪ್ಪೇನಿಲ್ಲ. ಆದರೆ ನಮ್ಮೆಲ್ಲರ ತ್ಯಾಗ, ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಪಕ್ಷವನ್ನು ಏನು ಉಳಿಸಿ ಕಟ್ಕೊಂಡು ಬಂದಿದ್ದೀರೋ ಆ ತ್ಯಾಗ, ಆ ಕಷ್ಟವನ್ನ ಬರ್ತಕ್ಕಂಥ ನೋಡಿ 136 ಕಾಂಗ್ರೆಸ್ ಪಕ್ಷದ ಸ್ಥಾನಗಳು ಮಂತ್ರಿಗಳು ₹100 ಕೊಟ್ಟಿಲ್ಲ. ನಮ್ಮ ಕಾರ್ಯಕರ್ತರು ಬಿಡ್ತಾ ಇಲ್ಲ, ಕೇಸ್ ಹಾಕೋದು ಬಿಡ್ತಾ ಇಲ್ಲ. ಇದ್ರೊಳಗಡೆ ನಾವು ಬದುಕಿದ್ದೀವಿ. ಆದರೆ ನಮ್ಮ ಹುಡುಗಾಲ ಇನ್ನೊಂದೇ ದಾರಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಹಿಡಿದ್ರು ಮಾತ್ರ ಅವ್ರಿಗೆ ಮೂಗ್ದಾರ ಹಾಕ್ಬಹುದು. ಇಲ್ಲದೆ ಮೂಗ್ದಾರ ಇಲ್ಲದೆ ಇರ್ತಕ್ಕಂಥ ಗೂಳಿಗಳು ಇಲ್ಲದೆ ತಡೆಯೋಕ್ಕಾಗಲ್ಲ, ಅವಳಿ ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಸಜ್ಜಾಗಬೇಕು. ಪಕ್ಷ ಇನ್ನು ಮುಂದೆ ಮೆಂಬರ್ಶಿಪ್ ಮಾಡ್ಬೇಕು. ನೀವೆಲ್ಲ ಚುನಾವಣೆ ಮಾಡಲೇಬೇಕಾಗತ್ತೆ. ಪಕ್ಷದ್ದು ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಎಲ್ಲರೂ ಮೆಂಬರ್ಶಿಪ್ ಮಾಡಬೇಕು, ರೆಡಿ ಆಗಬೇಕು. ತಿಪ್ಪೇಸ್ವಾಮಿ ಅವ್ರಿಗೆ ಗೊತ್ತು, ಜುಲೈ ತಿಂಗಳಲ್ಲಿ. ಯಾವಾಗ ತಿಪ್ಪೇಸ್ವಾಮಿ ಅವರೇ ಎಷ್ಟೋ ಮೆಂಬರ್ಶಿಪ್ ಮುಗಿಬೇಕು? ಯಾವಾಗ ಮುಗಿಬೇಕು? ಜುಲೈ 15ನೇ ತಾರೀಕು, ಜುಲೈ 30 ಮೆಂಬರ್ಶಿಪ್ ಮಾಡಿ ಪದಾಧಿಕಾರಿಗಳನ್ನ ಹೊಸದಾಗಿ ಇಡೀ ರಾಜ್ಯದಲ್ಲಿ ಮಾಡಬೇಕಾಗಿದೆ. ಮಾಡೋ ಮೂಲಕ ಈ ಪಕ್ಷವನ್ನ ಕುಮಾರಣ್ಣವರ ನಾಯಕತ್ವದಲ್ಲಿ ಕಟ್ತಕ್ಕಂಥ ಕೆಲಸವನ್ನ ನಮ್ಗೆ ಹೆಚ್ಚು ಶಕ್ತಿ ಬಂದಿದೆ. ನಿಮ್ಗೆ ಹಬ್ಬದ ವಾತಾವರಣ ಇದೆ, ನೀವೆಲ್ಲರೂ ಬಂದಿದ್ದೀರಿ ಕುಮಾರಣ್ಣಗೆ ಆಶೀರ್ವಾದ ಮಾಡಕ್ಕೆ. ಚಾಮುಂಡೇಶ್ವರಿ ಆಶೀರ್ವಾದ ಯಾವತ್ತೂ ಕೂಡ ಶಾಶ್ವತವಾಗಿದೆ. ದೇವೇಗೌಡರ ಆಶೀರ್ವಾದ ಇದೆ. ಅವರು ಇರುವಾಗಲೇ ಈ ಪಕ್ಷವನ್ನ ಭದ್ರವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ನೀವು ಎಲ್ಲ ಸಿದ್ಧರಾಗೋಣ, ತ್ಯಾಗ ಮಾಡೋಣ, ಹೋರಾಟ ಮಾಡೋಣ. ನಾವೆಲ್ಲ 18 ಜನ MLAಗಳು ನಾವೆಲ್ಲರೂ ಕೂಡ ಹೊಂಟೋಯ್ತಾರೆ. 13 ಜನ ಹೊಟ್ಟೋದ್ರು, ನಾಳೆ ಬಂದ್ಬಿಟ್ರು. GT ದೇವೇಗೌಡರ ನಾಯಕತ್ವದಲ್ಲೇ ಬಂದ್ಬಿಟ್ರು, ಮಂಜಣ್ಣ ನಾಯಕತ್ವದಲ್ಲಿ ಬಂದ್ಬಿಟ್ರು, ನಮ್ಮ ರೆಡ್ಡಿ ಬಂದ್ಬಿಟ್ರು. ಎಲ್ಲ ಹೇಳ್ತಾ ಇದ್ರು. ಇವತ್ತು ಯಾರಾದ್ರೂ ಒಬ್ಬರು ಕುಮಾರಣ್ಣ ದೇವೇಗೌಡರನ್ನ ಜನತೆ ಬಿಟ್ಟು ಒಬ್ಬರು ಹೋಗ್ಲಿ ನೋಡಿದಿರಿ? ದಿನ ಟಿವಿ ನೋಡಿತಾ ಇದ್ರು. ಹೋದ್ರ? ಯಾರಾದ್ರೂ ಒಬ್ರು ಹೋದ್ರ? ಇನ್ನು ಹೋಗ್ತಾರ? ಹೋಗೋ ಪ್ರಶ್ನೆ ಇಲ್ಲ. 19 ಜನ ನಿಮ್ಮ ಜೊತೆ ಇರ್ತೇವೆ. ನಾವು ಕಾರ್ಯಕರ್ತರಾಗಿರ್ತೀವಿ, ನಾವು ಶಾಸಕರಾಗಿ ಎಲ್ಲ, ನಾವು ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ಬಂದಿರೋ ತಾಳ್ಮೆಯಿಂದ, ಪ್ರೀತಿಯಿಂದ, ಶಾಂತಿಯಿಂದ ಬಂದು ಬರೋರಿಗೆ ಅವಕಾಶ ಮಾಡಿಕೊಡಿ. ಒಬ್ಬೊಬ್ಬರಾಗಿ ಹಾಕೊಂಡು ಹೋಗ್ತಾರೆ. ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ನಾವು 7 ಜನ ವಿಧಾನ ಪರಿಷತ್, 8 ಜನ ವಿಧಾನ ಪರಿಷತ್ ಸದಸ್ಯರುಗಳು. ಈಗಲೂ 2 ಹಾಕಿದ್ದು. ಭೋಜೇಗೌಡರು, ವಿವೇಕಾನಂದ 2 ಗೆದ್ದು. MP 3 ಗೆದ್ದಂಗೇನೆ. ನಾವು ಹಾಕಿದಷ್ಟು ಗೆದ್ದಿದ್ದೀವಿ ದಳದಲ್ಲಿ. ಆದ್ದರಿಂದ ಯಾರು ಹೆದರಬೇಕಾಗಿಲ್ಲ, ಯಾರು ಹಂಚಬೇಕಾಗಿಲ್ಲ. ಕುಮಾರಣ್ಣನ ಒಂದೇ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ. ಆದರೆ ಒಂದಂತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಗೆಲ್ಲಬೇಕು. ಮೆಂಬರ್ಶಿಪ್ಪನ್ನ ಪಾರ್ಟಿ ಆಫೀಸ್ ಬಂದು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ತಗೊಂಡೋಗಿ ತುರ್ತಾಗಿ ಮೆಂಬರ್ಶಿಪ್ ಮಾಡಿ ಚುನಾವಣೆ ಮೂಲಕ ಗೆದ್ದು ಬಂದು ಪದಾಧಿಕಾರಿಗಳಾಗೋಣ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. GT ದೇವೇಗೌಡರಿಗೆ ವಂದನೆಗಳು. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ತಮ್ಮನ್ನು ಉದ್ದೇಶ ಮಾತಾಡಬೇಕಂತ ತಮ್ಮವರಾಗಿ ನಾನು ಕೋರಿಕೆ ಮಾಡ್ತೇನೆ. ಪ್ರಥಮವಾಗಿ ಜಾತ್ಯತೀತ ಜನತಾದಳದ ಪಕ್ಷದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಜಾತ್ಯ ಸಂಕಷ್ಟದ ದಿನಗಳಲ್ಲೂ ಇಲ್ಲ ದಾರ ಸರಿ ಐತಲ್ಲ, ಇಲ್ಲ ಬಿಡೋಣ. ಅದೇನು ತೊಂದರೆ ಇಲ್ಲ, ಅದೇನು ತೊಂದರೆ ಇಲ್ಲ ಬಿಡೋಣ. ಜಾತ್ಯತೀತ ಜನತಾದಳವನ್ನ ಅತ್ಯಂತ ಸಂಕಷ್ಟದ ದಿನಗಳಲ್ಲೂ ಸಹ ಪಕ್ಷದಿಂದ ಯಾವುದೇ ರೀತಿಯ ತಮ್ಮ ಒಂದು ಶ್ರಮಕ್ಕೆ ಕಳೆದ 2008ನೇ ಇಸ್ವಿಯಿಂದ
ಯಾವುದೇ ರೀತಿಯ ನಿಮಗೆ ಪಕ್ಷದ ಒಂದು ದುಡಿಮೆಗೆ ಪ್ರತಿಫಲ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಕೊರಗು ಏನಿದೆ, ಅಂತ ಒಂದು ಹಿನ್ನೆಲೆಯಲ್ಲೂ ಸಹ ಈ ಒಂದು ಪಕ್ಷವನ್ನು ಬೆಳೆಸಿರ್ತಕ್ಕಂಥವರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಲಕ್ಷಾಂತರ ಜನ ಈ ರಾಜ್ಯದಲ್ಲಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಸಾಷ್ಟಾಂಗ ನಮಸ್ಕಾರಗಳನ್ನು ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಪಕ್ಷದ ಕಚೇರಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸತತವಾಗಿ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಆಡಳಿತವನ್ನು ನಡೆಸಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನೇನು ಸ್ವೀಕಾರ ಮಾಡಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ಕೇಂದ್ರ ಸಚಿವನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಸಂದರ್ಭ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಕರ್ನಾಟಕ ರಾಜ್ಯದ ನನ್ನ ಜನತೆಗೆ ಇದು ಅರ್ಪಣೆಯನ್ನ ನಿಮ್ಮಗಳ ಮುಖಾಂತರ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನನ್ನ ಎಲ್ಲ ಸಹೋದ್ಯೋಗಿ ಶಾಸಕ ಮಿತ್ರರಿದ್ದೀರಿ, ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ನನ್ನ 2 ಸಹೋದರಿಯರು ಶಾರದಾ ಪುರಿಯ ನಾಯಕ್ ಅವರು ಮತ್ತು ಕರಿಯಮ್ಮನವರಿದ್ದಾರೆ. GT ದೇವೇಗೌಡರು ಹಿರಿಯರಿದ್ದಾರೆ. ಈಗ ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಅಗರಿಬೊಮ್ಮನಹಳ್ಳಿಯ ನೇಮ, ನಮ್ಮ ಮಾಜಿ ಶಾಸಕ ಮಿತ್ರಗಳಿದ್ದಾರೆ, ಮಾಜಿ ಹಾಲಿ ಸದಸ್ಯರುಗಳು, ಪಕ್ಷದ ಎಲ್ಲ ಪ್ರಮುಖರಿದ್ದಾರೆ. ಅದರ ಜೊತೆಯಲ್ಲಿ ಈ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ನನ್ನ ಸಹೋದರಿಯರು, ಹಿರಿಯ ಕಾರ್ಯಕರ್ತ ಬಂಧುಗಳು, ನೀವೆಲ್ಲ ಈ ಸಭೆಯಲ್ಲಿ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮಹಿಳಾ ಘಟಕದ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ಸಭೆಗೆ. ನನ್ನ ಮಾಧ್ಯಮದ ಸ್ನೇಹಿತರು ಇದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಪ್ರಥಮವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ, ಬಹುಶಃ 2018ರ ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ಕಾಂಗ್ರೆಸ್ನ ಆಡಳಿತ ಇವತ್ತೇನು ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬಂದು 2 ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನೇನು ಕಟ್ಟಿದ್ರು, ಇವತ್ತು ಏನು ಬಂದಿದ್ದೇನೆ ದೆಹಲಿಯಿಂದ, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ಪಕ್ಷದ ಕಚೇರಿಯಲ್ಲಿ ಮತ್ತು ವಿಮಾನ ನಿಲ್ದಾಣದಿಂದ ಬರಬೇಕಾದರೆ ನಮ್ಮ ದೇವನಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ, ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ಮಾಡಿದ್ರಲ್ಲಿ, ಪಕ್ಷದ ಕಚೇರಿನಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ, ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದ್ರಿ. ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆಯ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗದಂಥ ದೃಶ್ಯ
ಬಹುಶಃ ನೀವ್ಯಾರೂ ಮರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು. ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಭಾಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ಮೃತಿ ಪಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇವತ್ತು ಈ ಒಂದು ನನ್ನ ಕಚೇರಿಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನಾನೇನು ಮಾತನಾಡ್ತಾ ಇದ್ದೇನೆ, ಬಹುಶಃ ಅತ್ಯಂತ ಸಂತೋಷದಿಂದ, ಯಾವುದೇ ರೀತಿಯ ನನ್ನ ಹೃದಯದಲ್ಲಿ ಕಲ್ಮಶಗಳನ್ನು ಇಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನನ್ನ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ನಮ್ಮ ದತ್ತ ಅವರು ಕೂತಿದ್ದಾರೆ ಇಲ್ಲಿ, ಅವ್ರಿಗೆ ಸ್ವಲ್ಪ ನಾವು BJP JDSನ ಹೊಂದಾಣಿಕೆ ಅಂದರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಏಕೆಂದರೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಇದ್ದಾರೆ. ಈ ದೇಶದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರ ಕೆಲವು ರಾಜಕೀಯದ ನಿರ್ಣಯಗಳು ನನಗೂ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಹತ್ತಿರದಲ್ಲಿಲ್ಲ. ದತ್ತ ಅವರು ದೇವೇಗೌಡರ ಗರಡಿಯಲ್ಲಿ ಬಂದವರು. ಆದರೆ ಇಲ್ಲಿರ್ತ ಹಲವಾರು ಶಾಸಕ ಮಿತ್ರರು, ಮಾಜಿ ಶಾಸಕರು ನನ್ನ ಸಹಪಾಠಿಗಳಾಗಿ ನನ್ನನ್ನು ರಾಜಕೀಯವಾಗಿ ಅಧಿಕಾರಕ್ಕೆ ಕೂರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಭಾಳ ಜನ ಇಲ್ಲಿದ್ದಾರೆ. ನಮ್ಮ ನಿಂಗಪ್ಪನವರಿಂದ ಪ್ರಾರಂಭ ಆದರೆ ತಿಮ್ಮರಾಯಪ್ಪನವ್ರು ಇರ್ಬೋದು, ಅಂದಾನಿ ಇರ್ಬೋದು, ಈ ಹೆಸರು ಹೇಳ್ತಾ ಕೃಷ್ಣಪ್ಪಣ್ಣ MLA ಇದ್ರಲ್ಲ ಕೃಷ್ಣಪ್ಪಣ್ಣ, ಸುರೇಶ್ ಬಾಬಣ್ಣ MLA ಇರಲಿಲ್ಲ, ಬಟ್ ನನ್ನ ಜೊತೆಯಲ್ಲಿ ಇದ್ದಂತ ಭಾಳ ಜನ ಇದ್ದಾರೆ. 2006ನೇ ಇಸ್ವಿಯನ್ನು ಸ್ಮರಿಸ್ಕೊತೀನಿ. 2006 ನಾನು ಬಯಸಿ ಮುಖ್ಯಮಂತ್ರಿ ಆಗಿದ್ದಲ್ಲ, ಅದು ಯಾವ 2004ರಲ್ಲೂ ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ. ಆಗಲೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಅವತ್ತು ಸಹ ಅರುಣ್ ಜೇಟ್ಲಿ ಅವರು ಈ ಒಂದು ರಾಜ್ಯದಲ್ಲಿ BJP ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಏನು ಕೆಲಸ ನಿರ್ವಹಣೆ ಮಾಡಿದ್ರು ಚುನಾವಣೆಯಲ್ಲಿ. ಆ ಚುನಾವಣೆಯ ಫಲಿತಾಂಶದ ನಂತರ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪತ್ರಿಕೋದ್ಯಮಿಯ ಮನೆ ಮಾಲೀಕರು ಅವರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಒಂದು ಸಲಹೆ ಕೊಟ್ಟಂಥದ್ದು, ನಮ್ಮ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಅವರ ಮಗ ನವೀನ್ ಪಟ್ನಾಯಕ್ ಅವರು BJPಯವರು ಅವತ್ತು ಸಂಬಂಧ ಮಾಡಿ ಸರ್ಕಾರ ನಡೆಸ್ತಾ ಇದ್ದರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಪಕ್ಷದ ಒಂದು ಸರ್ಕಾರವನ್ನು ಮಾಡೋಣ, ನಿಮ್ಮ ತಂದೆಯವರ ಶಕ್ತಿ ನಮಗೆ ಗೊತ್ತಿದೆ, ನಿಮಗೆ ಅಧಿಕಾರವನ್ನು ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥ ಚರ್ಚೆ ನಡೀತು. ಆದರೆ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಲ್ಲ. ನನ್ನ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೇ ರೀತಿಯ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನು ಅರುಣ್ ಜೇಟ್ಲಿ ಅವ್ರಿಗೆ ಏನು ಹೇಳಿದ್ದೇನೆ, ಯಾವ ಮನೆಯಲ್ಲಿದ್ದೆ ಅವತ್ತು ಚರ್ಚೆಗೆ, ಅವರು ಇನ್ನೂ ಬದುಕಿದ್ದಾರೆ ಇಲ್ಲಿ ಈ ರಾಜ್ಯದಲ್ಲಿ, ಅವತ್ತು ನಾನು ಏನು ಹೇಳಿದ್ದೇನೆ ಅಂತ ಹೇಳಿ. ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಏನೇನು ನಡೀತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಬರೀತಾರೆ, ಬರವಣಿಗೆ ಮಾಡ್ತಕ್ಕಂಥವ್ರು ಏನೇನಾಗಿದೆ ಅಂತಕ್ಕಂಥದ್ದು. ನಾನು ಅದನ್ನೆಲ್ಲ
ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳಿ. ನಂತರ ಕಾಂಗ್ರೆಸ್ನ ಆಡಳಿತ ಅವತ್ತೂ ಸಹ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡಲಿಕ್ಕೆ ಬಿಡಲಿಲ್ಲ. ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡಲಿಕ್ಕೆ 6 ತಿಂಗಳಾದರೂ ಮಾಡಲಿಲ್ಲ. ಆಗ ಒಂದು ಸಂಘರ್ಷ ಮಾಡಲಿಕ್ಕೆ ನಾನು ನಮ್ಮ ಶಾಸಕರ ಒತ್ತಡಕ್ಕೆ ಕೈ ಹಾಕಿದೆ. ಅಲ್ಲಿಂದ ಒಂದು ಹೊಸ ಬದಲಾವಣೆ ಪ್ರಾರಂಭ ಆಯಿತು. ಕೊನೆಗೆ ದೇವೇಗೌಡರು ಚುನಾವಣೆಗೆ ಹೋಗೋಣ, ಸರ್ಕಾರ ವಿಸರ್ಜನೆ ಮಾಡಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದರು. ಆದರೆ BJPಯ ಕೆಲವು ನಾಯಕರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು ಏನಾದರೂ ಒಂದು ಟೆಂಪ್ರರಿ ತಾತ್ಕಾಲಿಕವಂತ ಸರ್ಕಾರ ತರಲೇಬೇಕಣ್ಣ, ಇಲ್ಲದೆ ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಅವತ್ತು ಸರ್ಕಾರ ರಚನೆ ಆಗಿದ್ದು. ನಾನವತ್ತು ಪ್ರಕಾಶ್ ಅವರು ಇವತ್ತಿಲ್ಲ, ನಮ್ಮ ಮುಂದೆ ಅವ್ರಿಗೂ ಮನೆಗೆ ಹೋಗಿ ಹೇಳಿದೆ, ನನಗೆ ಅಧಿಕಾರ ಮುಖ್ಯಮಂತ್ರಿ ಆಗಿ ಅಂತ. ಅವ್ರು ಹೇಳಿದ್ರು, ಶಾಸಕರೆಲ್ಲ ನಿಮ್ಮ ಜೊತೆಲಿದ್ದಾರೆ, ನಾನು ಅದನ್ನು ಅಪೇಕ್ಷೆ ಪಡೋದು ಸರಿ ಇಲ್ಲ, ನೀವು ಮುಂದುವರಿಸಿ, ನನ್ನ ಆಶೀರ್ವಾದ ಇದೆ ಅಂದರು. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಅಧಿಕಾರವನ್ನು BJPಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನೂ ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಿಯಂದರು ಇದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನು ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿಯೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ, ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ, ಆನ್ಲೈನ್ ಲಾಟ್ರಿಯ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡಿದಂಥ ನಿರ್ಧಾರ ಮಾಡಿದೆ. ಅವತ್ತು ನಾನು ಮನಸ್ಸು ಮಾಡಿದರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡ್ಬೋದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನು ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನು ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಒಂದು ಜನತಾ ದರ್ಶನ ಅದೋ ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನು, ಜನತಾದಳದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ. ಆದರೆ ಯಶಸ್ವಿ ಆಗಲಿಲ್ಲ. ಹೋದ ಕಡೆ ಎಲ್ಲ ಕಡೆ ಜನ ಸೇರ್ತಾರೆ. ನಮ್ಮ ಪಂಚರತ್ನ ರಥಯಾತ್ರೆ ಬಹುಶಃ ಅದು ಇತಿಹಾಸ, ಅದು ಪಂಚರತ್ನ ರಥಯಾತ್ರೆ. ಆ ಸೇರಿದಂಥ ಜನ ಇವತ್ತು ನಾನು ಮರ್ತೋಗಿದ್ದೆ ಎಲ್ಲ ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳಬಾಗಿಲಿನ ನಮ್ಮ ಲೀಡರ್ ಎಲ್ಲ ಸೇರಿ ಒಂದು 3-4 ಬೃಹತ್ ಹಾರಗಳನ್ನು ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು. ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ ಹಾರಗಳು, ಬಹುಶಃ ಅದು ದಾಖಲೆಗೆ ಹೋಯ್ತದು, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಅವತ್ತು ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂಥ ಒಂದು ಸನ್ನಿವೇಶಗಳಿದ್ದರು. ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ 19 ಸ್ಥಾನಕ್ಕೆ ಇಳಿದು. ಇನ್ನು ಮುಗಿದೋಯ್ತು ಜನತಾದಳ ಇನ್ನು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡೋ ಸೀಟ್ಗಳನ್ನು ಗೆದ್ದರು. ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟರ್ ಇಟ್ಕೊಂಡು ಹೋದರೆ ಅವ್ರಗಳಿಗೆ ನೀವು ಬಂದಿದ್ದೀರಾ ಬನ್ನಿ, ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ನಮ್ಮ ಜೊತೆಗೆ ಬಂದಾಯಿತು, ನೀವು 13ನೇವರು ನೀವು ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದು ಒಂದು ಇತಿಹಾಸ. ಇದು 136 ಸ್ಥಾನಕ್ಕೆ ಗೆದ್ದ ನಂತರ ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು. ಇವತ್ತಿಲ್ಲಿಗೆ ಬಂದಿದ್ದೇವೆ. ಈಗ ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡೀಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು. ನೀನೇನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ. ಅಷ್ಟರೊಳಗೆ ನಮ್ಮ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ. ಯಾತಕ್ಕೆ ಮಾತೆತ್ತಿ ನಿಮ್ಮ ತಂದೆ ಹೆಸರನ್ನು ತರ್ತೀಯ? ನಿಮ್ಮ ತಂದೆಯವ್ರನ್ನ ಒಂದು ಸೈಡ್ಗೆ ಇಡು, ಅವ್ರ ಹೆಸರನ್ನು ಹೇಳಬೇಡ. ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಡಳಿತವನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಿನ್ನನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನೀನು ಕೊಡಲಿಕ್ಕೆ ತಯಾರಾಗಿದ್ದೇನೆ, ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿಯವರು. ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ, ದೇವೇಗೌಡರ ಮೇಲೆ ಇಟ್ಟಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ರು. ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೇ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಆ ಒಂದು ಅವಕಾಶ ಕಳ್ಕೊಂಡೆ ನಾನು. ಮುಗಿದೋಯ್ತಲ್ಲ ಅಂದರು. ನಾನೇ ಆಗಿ ಬಿಜೆಪಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂಥ ಮುಖಂಡರ ಮನೆಗೆ ಹೋಗಿದ್ದಲ್ಲ, ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ. ಇವತ್ತು ನಮ್ಮ ವಿಶ್ವಾಸ ನಿನ್ನ ಜೊತೆನಲ್ಲಿದೆ, ನಮ್ಮ ಜೊತೆಗೂಡಿ ಕೆಲಸ ಮಾಡು ಅಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ, ಆ ಗೌರವವನ್ನು ನಾನು ಪಡ್ಕೊಂಡಿದ್ದರೆ ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಈ ಗೌರವ ಸಲ್ಲಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೆ. ಇಲ್ಲೇ ನಮ್ಮನ್ನು ಕೇಳ್ತಿದ್ದವ್ರು ಯಾರು? ಅಂಥ ಒಂದು ಕಷ್ಟ ಕಾಲದಲ್ಲೂ ಈ ಪಕ್ಷವನ್ನು ಉಳಿಸ್ತೀವಿ, ಬೆಳೆಸ್ತೀವಿ ಅಂತಕ್ಕಂಥ ನಿಮ್ಮ ಈ ಛಲ ಏನಿದೆ, ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ. ಈ 15-16 ವರ್ಷಗಳು ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಪೂರ್ಣವಾದಂಥ ಫಲ ಆ ಭಗವಂತ ನಿಮ್ಮೆಲ್ಲರಿಗೆ ನೀಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮ ಪಕ್ಷ ಈ ಮಟ್ಟಕ್ಕೆ ಕೇವಲ ನಾವು ಗೆದ್ದಿರತಕ್ಕಂಥ 2 ಸ್ಥಾನ. ನಾನು ಹಾಸನ ಜಿಲ್ಲೆಯ ಜನತೆಗೆ ದೋಷ ಕೊಡಲ್ಲ. ಇವತ್ತೇನಾದರೂ ಜನತಾದಳ ಉಳಿಸಿ ಬೆಳೆಸಿದರೆ ಆ ಜಿಲ್ಲೆಯ ಜನತೆಯ ಆ ಒಂದು ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಏನಿದೆ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ಹಾಸನ ಜಿಲ್ಲೆಯ ಜನತೆಯನ್ನು, ನನ್ನ ಕಾರ್ಯಕರ್ತರನ್ನ ಮರೀತಕ್ಕಂಥವನಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ, ಅದಕ್ಕೂ ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಬರುತ್ತೆ. ನನಗೆ ನೋವೆಲ್ಲ ಆಯಿತು ನನ್ನ ಕುಟುಂಬದ ಬಗ್ಗೆ. ಇವತ್ತೇನು ನಡೀತಾ ಇದೆ ಪಾಪ, ನಾನು ಕುಟುಂಬ ಅಂತ ಹೇಳಿದ್ರೆ, ನಾನು ಕುಟುಂಬ ಅಂದರೆ ನಾನು ನಿಖಿಲ್ ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ, ಎಲ್ಲರ ಅವ್ರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ನನ್ನ ಮೇಲೆ ಟೀಕೆ ಮಾಡಿದ್ರು. ಆದರೆ ಇವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ
ಯಡಿಯೂರಪ್ಪ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಮಾಡಿದ್ರಿ ನಿಮ್ಮ ಉಪಯೋಗ ಪಡಿಸಿಕೊಂಡು ನಿಮ್ಮ ಮಂತ್ರಿಗಳು, ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ, ಕಾನೂನು ತೀರ್ಮಾನ ಮಾಡಲಿ ಅದನ್ನ. ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯ್ತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ. ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಒಂದು ಪ್ರಕರಣ ಆಯಿತು, 24 ಗಂಟೆಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆಂಥದ್ದು ಇದು ಅಂದ್ರಳ್ಳಿ ಅಂತೇಳಿ ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂಥದೋ ಒಂದು ಮತ್ತೆ ಅಲ್ಲೊಂದು ಪೋಸ್ಕೋನೋ ಮಾಡಿ ಪಾಪ ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ ಅರೆಸ್ಟ್ ಮಾಡಿಟ್ಟು. ಈ ಕೇಸನ್ನ ನೀವು ಟಚ್ ಮಾಡಿದೆ. ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ. ನಿಮ್ದೊಂದು ಇಲಾಖೆನ ಇದು, ನಿಮ್ಮ ಸರ್ಕಾರನ ಇದು, ನಿಮ್ಮ ಕಾನೂನು. 4 ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವೊಂದು JDS BJPಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು 9 ಸೀಟ್ ಗೆದ್ದಿದ್ದೀವಿ ಅಂತೇಳಿ. ಆ 9 ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ. ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮವರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯ್ತು ಅಂತ ಹೇಳಿ ಸ್ವಲ್ಪ ಆ ಶ್ರಮನ ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು ಗೆದ್ದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಸ್ಥಾನ ನಾವು ಗೆಲ್ತಾ ಇದ್ವು. ಹಾಸನದಲ್ಲಿ ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಜೋಬಲ್ ತೋರ್ಸನೋ ಇದೇ ಡ್ರೈವ್ ಇರಬೇಕು ಬಿಟ್ಟ ಅಂತ ಹೇಳಿದ್ರು. ನಿಮ್ ಯೋಗ್ಯತೆಗೆ ನ್ಯಾಯಯುತವಂತ ಚುನಾವಣೆ ನಡೆಸದೆ ಏನೇನಿದ್ದೀರಿ? ಹೆಣ್ಣು ಮಕ್ಕಳು ಗೌರವ ಹಾಳು ಮಾಡಿರ್ತಕ್ಕಂಥದ್ದು ನಿಮ್ಮಂತ ನೀಚರು ಇವತ್ತು ಆ ಹೆಣ್ಣು ಮಕ್ಕಳು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ. ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖ ಇಟ್ಟು ಏನು ನಡೆದಿದೆಯೋ ಇನ್ನೂ ಏನೋ ಘಟನೆಗಳು ಬರಬೇಕದು. ನಾನು ಯಾರನ್ನು ವಹಿಸ್ಕೊಳ್ಳಲ್ಲ. ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀರಿ? ನೀವು ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ ನಮ್ಮ CD ಶಿವ ಅವರದು. ನನಗೆಲ್ಲ ಆ ಲೆವೆಲ್ಗೆ ಇಳಿಬಾರ್ದು. ನಾನು ಕೇಂದ್ರದ ಸಚಿವನೇನಿದ್ದೇನೆ ಅವ್ರ ಲೆವೆಲ್ಗೆ ನಾನು ಬರಬಾರ್ದು. ಈಗ ನನ್ನ ಗುರಿ ಈ ನಾಡು, ಈ ರಾಜ್ಯ, ದೇಶ ಅಭಿವೃದ್ಧಿಗೆ ನನ್ನ ಗುರಿ ಇರಬೇಕು ಹೊರತು ಇಂಥವರ ಬಗ್ಗೆ ಚರ್ಚೆ ಮಾಡೋದು ಎಲ್ಲ ನನಗೆ ಸರಿ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇದು ಕಾನೂನು ತೀರ್ಮಾನ ಮಾಡುತ್ತೆ. ಪಾಪ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಪಾಪ ಮುಖ್ಯಮಂತ್ರಿಗಳು ಎಲ್ಲ ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ. ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಮೊನ್ನೆ. ಏನು ಮೀಟಿಂಗ್ ಮಾಡಿದ್ದಾರೆ? ಇಲ್ಲಿ ರಾಜ್ಯದ ಜನತೆಗೆ ಏನು ಮಾಡಬೇಕು ಅನ್ನೋ ಚಿಂತನೆ ಇಲ್ಲ ಇವರಿಗೆ. ಅಯ್ಯೋ ಕುಮಾರಸ್ವಾಮಿ ಇಲ್ಲಿ ಈಗ ಮಂತ್ರಿ ಆಗ್ಬಿಟ್ಟ, ಪಾಪ ನಿದ್ದೆ ಮಾಡಕ್ ಆಗ್ತಿಲ್ಲ ಅವ್ರು ಯಾರಿಗೂ. ಈಗ
ದಿನ ಮನೇಲಿ ಊಟಕ್ಕೆ ಕೂತ್ರೆ ಅನ್ನದ ಮುಂದೆನೂ ಬಹುಶಃ ಅವ್ರಿಗೆ ಕುಮಾರಸ್ವಾಮಿನೇ ಕಾಣ್ತಾ ಇದ್ದಾನೆ. ನಾನು ಇದು ಮಾತು ದುರಂಕಾರದಲ್ಲಿ ಹೇಳ್ತಾ ಇಲ್ಲ, ನಾನೆಲ್ಲ ನೋಡಿದ್ದೇನೆ, ದುರಂಕಾರ ಇಲ್ಲ ನನಗೆ. ಆದರೆ ಈ ಸರ್ಕಾರಕ್ಕೆ ಹೇಳ್ತೇನೆ, ಈ ಸಣ್ಣತನ, ಈ ನೀಚ ಬುದ್ಧಿಯನ್ನು ಬಿಡಿ. ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ, ನನ್ನ ಶಾಸಕರು, ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಈ ಶಕ್ತಿ, ನಾನು ಯಾರ ಮೇಲೂ ಇದನ್ನು ಉಪಯೋಗಿಸಲಿಕ್ಕೆ ತಯಾರಾಗಿಲ್ಲ. ನಾನು ಇವತ್ತು ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು. ರಾಜ್ಯದ ಅಭಿವೃದ್ಧಿಗೆ ಏನೇನು ಆಗಬೇಕಾಗಿದೆ ಗಮನ ಕೊಡಿ ಅನ್ನೋದನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಇಲಾಖೆಗಳಲ್ಲಿ ಬನ್ನಿ, ನಾನು ಇವತ್ತು ಭಾರಿ ಬೃಹತ್ ಕೈಗಾರಿಕಾ ಸಚಿವನೋ ಇರಬಹುದು, ಅದರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ಒಂದು 5 ದಿವಸದಿಂದ ಪ್ರಿಲಿಮಿನರಿ ಮೀಟಿಂಗ್ಗಳೇನು ಮಾಡ್ತಾ ಇದ್ದೇನೆ. ನನಗೆ ಯಾಕೆಂದ್ರೆ ನಾನು ಈ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ನನಗೇನು ಅನುಭವ ಇರಲಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಮಗ ಅನ್ನೋದು ಬಿಟ್ಟರೆ ಏನು ಇವನಲ್ಲಿ ಅರ್ಹತೆ ಇದೆ ಅಂತಕ್ಕಂಥದ್ದು ನಡೀತಾವತ್ತು. ಆದರೆ ಒಂದು ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ನನಗೆ ಅನುಭವ ಇಲ್ಲದೆ ಇದ್ದಾಗಲೂ ಹಲವರಿಂದ ವಿಷಯವನ್ನು ನಾನು ಕ್ರೋಢೀಕರಿಸಿ ಅತ್ಯುತ್ತಮವಾದ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಇಲಾಖೆ ಇದು. ಇಡೀ ದೇಶದ ಆರ್ಥಿಕ ಪ್ರಗತಿ, ಇಡೀ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನ ತರಲಿಕ್ಕೆ ನಿಮ್ಮ ಆಶೀರ್ವಾದದಲ್ಲಿ ನನಗೇನು ಒಂದು ಅವಕಾಶ ದೊರಕಿದೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ. ನಾಡಿನ ಯುವಕರು, ಈ ದೇಶದ ಯುವಕರಿಗೆ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಾನು ಮೊನ್ನೆ ನಮ್ಮ ಅಧಿಕಾರಿಗಳಿಗೆ ಒಂದು ಮಾತು ಹೇಳಿದೆ. ಒಂದು ಗುಜರಾತ್ನಲ್ಲಿ ಒಂದು ಯೂನಿಟ್ನ ತರಬೇಕು ಅಂತ ಹೊರಟರು. ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ, ಸೆಮಿ ಕಂಡಕ್ಟರ್ನ. ಆ ಯೋಜನೆಯನ್ನು ಒಂದು ಮೈಕ್ರಾನ್ ಅಂತಕ್ಕಂಥ ಕಂಪನಿ, ಹೆಸರು ಹೇಳಬಾರದು ಬಹುಶಃ, ಅದೇನು ಬರೆಯೋದು ಬೇಡ ನೀವು. ಆ ಕಂಪನಿ ಒಂದು ಯೂನಿಟ್ನ ಈ ದೇಶದಲ್ಲಿ ಹಾಕ್ತೀವಿ ಅಂತ ಬಂದಿದ್ದಾರೆ ಕಳೆದ ವರ್ಷ. ಆ ಕಂಪನಿಯ ಒಟ್ಟು ಆದಾಯ ಇನ್ವೆಸ್ಟ್ಮೆಂಟು $2.75 ಬಿಲಿಯನ್. $2.75 ಬಿಲಿಯನ್. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ 70% ಕೊಡ್ತಕ್ಕಂಥದ್ದು. ಅವರು ಉದ್ಯೋಗ ಸೃಷ್ಟಿ ಮಾಡೋದು ಎಷ್ಟು? 5,000 ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆ 5,000 ಸೃಷ್ಟಿ ಮಾಡೋದಕ್ಕೆ ನಾವು ಅವರಿಗೆ ಕೊಡ್ತಕ್ಕಂಥ ಸಬ್ಸಿಡಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ, ಅದು ಬೇರೆ ರಾಜ್ಯ, ಈ ರಾಜ್ಯದಲ್ಲ ನಾನು ಹೇಳ್ತಾ ಇರೋದು, ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಕೊಡೋದು 2 ಲಕ್ಷ ಬಿಲಿಯನ್. ನಮ್ಮ ಸುರೇಶ್ ಅಣ್ಣ ಇದ್ದರು ಅವತ್ತು ಮೀಟಿಂಗ್ನಲ್ಲಿ, ನಮ್ಮ ಸುರೇಶ್ ಬಾಬು ಅವರು, ನಾನು ಮೀಟಿಂಗ್ ಮಾಡಬೇಕಾದ್ರೆ 2 ಲಕ್ಷ ಬಿಲಿಯನ್ ಉದ್ಯೋಗಕ್ಕೆ ನಾವು ಅವ್ರಿಗೆ ಕೊಡೋ ಸಬ್ಸಿಡಿ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, 5,000 ಜನಕ್ಕೆ ಒಂದೊಂದು ಉದ್ಯೋಗಕ್ಕೆ ನೀವು ಆ ಕಂಪನಿಗೆ 3,20,00,000 ನೀವು ಸಬ್ಸಿಡಿ ಕೊಟ್ಟು ಉದ್ಯೋಗ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಸಣ್ಣ ಸಣ್ಣ ಉದ್ಯೋಗವನ್ನು ಇವತ್ತು ತರಿಸ್ತಕ್ಕಂಥವ್ರು ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ ಪೀಣ್ಯದಲ್ಲಿ ಇವತ್ತು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದಾವೆ. ಎಷ್ಟು ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅವ್ರಿಗೆ ನಾವೇನು ಅವರಿಗೆ ಬೆನಿಫಿಟ್ ಕೊಟ್ಟಿದ್ದೇವೆ? ಇದೆಲ್ಲ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಯಾವ ರೀತಿ ದೇಶದ ಸಂಪತ್ತು, ಏಕೆಂದರೆ ಭಾಳ ಜನಕ್ಕಿದೆ. ಇವತ್ತು ಈ ಚುನಾವಣೆಯಲ್ಲಿ ಚರ್ಚೆಗಳು ನಡೀತು, ನಮಗೆ ಉದ್ಯೋಗ ಇಲ್ಲ, ನಮ್ಮ ಮಕ್ಕಳನ್ನ ಓದಿಸಿದ್ದೇವೆ, ಉದ್ಯೋಗ ಇಲ್ಲ ನಮಗೆ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಚರ್ಚೆ ಮಾಡೋದು ಕೇಳಿದ್ದೇನೆ.
ನನಗೆ ಒಂದು 15-20 ದಿವಸ ಇನ್ನೂ ಸಮಯ ಬೇಕು. ಇದೆಲ್ಲ ಕೇಂದ್ರ ಸರ್ಕಾರದ ಆಡಳಿತ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗುತ್ತೆ. ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಈ ದೇಶ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರೆ. 2047ಕ್ಕೆ ಈ ದೇಶ ಅಮೃತ ಕಾಲ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು. ನಮ್ಮ ದೇಶದ ಆರ್ಥಿಕ ಶಕ್ತಿ 2030ರೊಳಗೆ ನಾವು 3ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು. ಮುಂದಿನ 2047ಕ್ಕೆ 1ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಅವರು ಏನು ಇಟ್ಕೊಂಡಿದ್ದಾರೆ. ಅವರು ಇವತ್ತು ನಮಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಾಚ್ ಮಾಡ್ತಾರೆ, ಗೊತ್ತು ನನಗೆ. ನಮ್ಮ ಒಂದೊಂದು ಕ್ಷಣವನ್ನು ಅವರು ವಾಚ್ ಮಾಡ್ತಾರೆ. ನಾನು ಸ್ವಲ್ಪ ಇನ್ನೂ ಅಲ್ಲಿ ವಿಷಯಗಳನ್ನು ಕ್ರೋಢೀಕರಿಸ್ಕೋಬೇಕಾಗಿದೆ. ಯಾವ ರೀತಿ ಈ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ನನ್ನ ಕೃಷಿಕ ಬಂಧುಗಳು ಅವ್ರಿಗೆ ಯಾವ ರೀತಿ ಇವತ್ತು ಬೇರೆ ಮಂತ್ರಿಗಳಿದ್ದಾರೆ ಅವರಿಂದ ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಉದ್ಯೋಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ಬರೀ ನನ್ನ ಇಲಾಖೆಗೆ ಸೀಮಿತ ಆಗೋದಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಅಲ್ಲಿಯ ಹಲವಾರು ಮಂತ್ರಿಗಳು ನಾಯಕರುಗಳೇನಿದ್ದಾರೆ, ದೇವೇಗೌಡರ ಬಗ್ಗೆ ಪ್ರಧಾನಮಂತ್ರಿಗಳಲ್ಲೂ ಇವತ್ತು ಸಹ ಯಾವೊಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಇದನ್ನು ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಕಡೆ ಈ ರಾಜ್ಯದ ಸಮಸ್ತ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅಭಿವೃದ್ಧಿ ಪೂರ್ವಕವಾದ ಕಾರ್ಯಕ್ರಮ, ನೀರಾವರಿಯ ಸೌಲಭ್ಯಗಳ ಸಮಸ್ಯೆಗಳೇನಿದೆ ಇದೆಲ್ಲವನ್ನು ನಾನು ಇಲ್ಲಿ ಭಾಷಣ ಮಾಡಿ ನಾಳೆ ಬೆಳಗ್ಗೆ ಒಂದು ರಾತ್ರಿನಲ್ಲಿ ಮುಗಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇದು ಸಮಯ ಬೇಕು. 75 ವರ್ಷ ಕಳೆದಿದ್ದೇವೆ. 75 ವರ್ಷದಲ್ಲಿ ಯಾವ್ಯಾವ ನೀರಿನ ಸಮಸ್ಯೆಗಳು 62ರಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿದ್ದು ನೀರಾವರಿಯ ಸಮಸ್ಯೆ. ಇವತ್ತು ಅಪ್ಪರ್ ಕೃಷ್ಣಾದ ಏನಿದೆ, ಮಹದಾಯಿದು ಏನಿದೆ, ಇದು ಎಲ್ಲದರ ಬಗ್ಗೆ ಒಂದು ರಾತ್ರಿಲೇ ಎಲ್ಲ ನಾನು ಅನುಷ್ಠಾನಕ್ಕೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳಲ್ಲ, ಸಮಯ ಬೇಕು. ಆದರೆ ಪ್ರಾಮಾಣಿಕವಾಗಿ ಈ ನಾಡಿನ ಜನತೆಗೆ ನಾನು ಹೇಳ್ತೀನಿ, ಈ ವೇದಿಕೆಯ ಮುಖಾಂತರ ನನ್ನ ಪಕ್ಷದ ಕಚೇರಿ ಆವರಣದಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ನನಗೆ ಕೊಟ್ಟಂಥ ಈ ಇಲಾಖೆ ಏನಿದೆ, ನನ್ನ ತಾಯಂದರಿಗೆ ಒಂದು ಮಾತು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ನಿಮ್ಮನ್ನು 2,000 ರೂಪಾಯಿ ಕೊಟ್ಟು ತೃಪ್ತಿ ಪಡಿಸೋದಲ್ಲ ನನಗೆ ಬೇಕಾಗಿರೋ ಕಾರ್ಯಕ್ರಮ. 2,000 ರೂಪಾಯಿ ಕೊಟ್ಟು ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಿದ್ದೀವಿ ಅನ್ನೋದೆಲ್ಲ ನಮ್ಮ ಕಾರ್ಯಕ್ರಮ. ಸ್ವಾಭಿಮಾನದಿಂದ ಬದುಕಬೇಕು ಈ ನಾಡಿನ ಪ್ರತಿ ಹೆಣ್ಣು ಮಕ್ಕಳು. ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ಇವತ್ತು ನಮ್ಮ ಸಹಪಾಠಿಗಳೇನಿದ್ದಾರೆ ಮಂತ್ರಿಗಳು, ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ನನ್ನ ಕಾರ್ಯಕರ್ತೆಗೆ ಒಂದು ಮನವಿ ಮಾಡ್ತೇನೆ, ನಿಮ್ಮ ಕೈನಲ್ಲಿ ಶಕ್ತಿ ಇದೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಕಳೆದ 2019 ಚುನಾವಣೆ 18ರಲ್ಲಿ ಗೆದ್ದಿದ್ದು 15-20 ಸ್ಥಾನ ಗೆದ್ದರು, ಎಲ್ಲ ಬಿಟ್ಟು ಹೋದರು. ಅವ್ರನ್ನ ಏಕಾಂಗಿ ಆದರು, ಅವ್ರನ್ನ ಜೈಲಿಗೂ ಕಳಿಸಿದ್ರು. ಇವತ್ತು ಯಾವೊಂದು ಮಟ್ಟದ ಗೆಲುವನ್ನು ಕಂಡ್ರು, ಅಲ್ಲಿ 153 ಸ್ಥಾನ ಜಗನ್ಮೋಹನ್ ರೆಡ್ಡಿ ಅವರು ಗೆದ್ದಿದ್ರು. ಇವತ್ತು ಅಂಥ ಒಂದು ಅಧಿಕಾರವನ್ನು ಸರ್ಕಾರವನ್ನು ತೆಗೆದು ಇವರು 120-130 ಸೀಟ್ ಗೆಲ್ಲಬೇಕಾದ್ರೆ ಕರ್ನಾಟಕದಲ್ಲಿ ನಾನು ಕನ್ನಡ ನಾಡಿನ ಜನತೆಯಲ್ಲಿ ಕೇಳುತ್ತೇನೆ, ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥ 5 ವರ್ಷದ ಸರ್ಕಾರವನ್ನು ಈ ನಾಡಿನ ಜನತೆ ಇವತ್ತು ಕೊಡಲಿಕ್ಕೆ ಸಾಧ್ಯ ಇಲ್ವಾ? ನಾನು ಕಳೆದ 17 ವರ್ಷಗಳಿಂದ ಕೇಳಿದ್ದೇನೆ, ಒಂದು ಅವಧಿಗೆ ಕರ್ನಾಟಕದಲ್ಲಿ ಸ್ವತಂತ್ರವಾದ ಸರ್ಕಾರ 5 ವರ್ಷ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. 5 ವರ್ಷದಲ್ಲಿ ಈ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು, ಈ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಾನು ವಿಫಲನಾದರೆ ರಾಜಕೀಯದಿಂದಲೇ ನಿವೃತ್ತಿ ಅಂತಕ್ಕಂಥ ಘೋಷಣೆ ಮಾಡಿದ್ದೇನೆ. ಲಘುವಾಗಿ ಕಂಡ್ರು, ನನ್ನನ್ನು ಲಘುವಾಗಿ ಕಂಡಿದ್ದಾರೆ. ಆದರೆ ಇವತ್ತು ನನ್ನ ಕಾರ್ಯಕರ್ತರಿಗೆ ಹೇಳ್ತೇನೆ, ಯಾವೊಂದು BJP ಜೊತೆ ಇವತ್ತು ಸಂಬಂಧ ಇಟ್ಕೊಂಡಿದ್ದೇವೆ, BJP ಮತ್ತು JDS ಒಂದಾಗಿ ಹೋಗಬೇಕು ಅನ್ನೋದು ಕೇಂದ್ರ ಸರ್ಕಾರದಲ್ಲೂ ಸಹ ಇವತ್ತು ಕೇಂದ್ರದ ನಾಯಕರುಗಳಲ್ಲಿ ಆ ಭಾವನೆ ಏನಿದೆ. ನಾವು ಯಾವುದೇ ರೀತಿಯಲ್ಲಿ ಇವತ್ತು, ಏಕೆಂದರೆ ಇವತ್ತು GT ದೇವೇಗೌಡರು ಹೇಳ್ತಾ ಇದ್ರು, ಈ ಚುನಾವಣೆಯಲ್ಲಿ ಜನತಾದಳದ ಕಾರ್ಯಕರ್ತರು ಬರೀ ಹಳೆ ಕರ್ನಾಟಕದಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ BJP ಕಾರ್ಯಕರ್ತರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ BJPಯ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರು ಅಂತಕ್ಕಂಥದ್ದನ್ನು ಕೇಂದ್ರದ BJPಯ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಅದರ ಪ್ರತಿಫಲವೇ
ಇವತ್ತು ಕುಮಾರಸ್ವಾಮಿಗೆ ಜನತಾದಳದಲ್ಲಿ ಮಂಡ್ಯ ಮತ್ತು ಕೋಲಾರದ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನನ್ನನ್ನು ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಇವತ್ತು ಸೀನಿಯಾರಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಿಮ್ಮ ದುಡಿಮೆ, ನಿಮ್ಮಿಂದ ಇವತ್ತೇನು ಗುರುತಿಸಿದ್ದಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ಹಲವಾರು ರೀತಿಯಲ್ಲಿ ನಾನು ಪಬ್ಲಿಕ್ಕಾಗಿ ಕೆಲವು ವಿಷಯ ಹೇಳೋದಿಲ್ಲ. ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾನು ಕಾನೂನು ಬಾಹಿರವಾಗಿ ಈಗಲೂ ಸಹ ಹೇಳ್ತೇನೆ, ನಿಮ್ಮೆಲ್ಲರನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೋಗೋನಲ್ಲ. ಕಾನೂನಿನ ವ್ಯಾಪ್ತಿ ಒಳಗೆ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ನನ್ನ ಕಾರ್ಯಕರ್ತರು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಯಾವುದೋ ಒಂದು ಜಾಗ ಫೆನ್ಸಿಂಗ್ ಹಾಕೊಂಡಿದ್ದೀವಿ, ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ರಕ್ಷಣೆ ಕೊಡು ಅಂತ ಕೇಳಲಿಲ್ಲ ನೀವು. ಆ ರೀತಿ ನನ್ನ ಗೌರವ ತಂದು ಕೊಟ್ಟಿರ್ತಕ್ಕಂಥ ನನ್ನ ಕಾರ್ಯಕರ್ತರು ನೀವು. ಯಾವುದೇ ರೀತಿ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಿಲ್ಲ ನೀವು. ಆದರೆ ಕಾನೂನಿನ ವ್ಯಾಪ್ತಿ ಒಳಗೆ ನನ್ನ ಕಾರ್ಯಕರ್ತರುಗಳನ್ನು ಉಳಿಸಿ ಈ ರಾಜ್ಯದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಯಾವ್ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ನರೇಂದ್ರ ಮೋದಿಯವರ ಸಂಪೂರ್ಣ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಗತಿಯನ್ನು, ಈ ರಾಷ್ಟ್ರದ ಪ್ರಗತಿಯನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ನಾನು ಶ್ರಮವನ್ನು ವಹಿಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನಾನು ನಿಮಗೆ ಯಾವುದೇ ಸಂದರ್ಭದಲ್ಲೂ ದೊರಕತಕ್ಕಂಥ, ನಿಮ್ಮ ಕೈಗೆ ಸಿಗ್ತಕ್ಕಂಥ ಯಾರು ಹಂಚ್ಕೋಬೇಕಾಗಿಲ್ಲ. ಕುಮಾರಣ್ಣ ಈಗೇನೋ ಕೇಂದ್ರದಲ್ಲಿ ಮಂತ್ರಿ ಆಗೋದಾ, ಇನ್ನು ನಾವು ಕುಮಾರಣ್ಣನ ಭೇಟಿ ಮಾಡೋಕ್ಕಾಗುತ್ತೋ ಇಲ್ವೋ, ಇದು ನಿಮ್ಮ ತಲೆಯಲ್ಲಿದ್ದರೆ ತೆಗೆದುಹಾಕಿ. ಈಗಲೂ ರಾಜ್ಯದ ನನ್ನ ಜನತೆಗೆ ಹೇಳ್ತೇನೆ, ಯಾವುದೇ ಭಾಗ ಇರಲಿ, ನನ್ನ ಹತ್ರ ಇಂಟ್ರ್ಯೂ ಕೇಳ್ಕೊಂಡು ನೀವು ಬರಬೇಕಾಗಿಲ್ಲ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ, ಅದೇ ನನಗೆ ಹಿಂಸೆ ಆಗಿರೋದು. ಆ ಸೆಕ್ಯೂರಿಟಿ ಇದ್ದರೂ ಯಾರು ಭಯ ಬೀಳಬೇಕಾಗಿಲ್ಲ. ಎಲ್ಲರನ್ನೂ ನಾನು ಸಮಚಿತ್ತವಾಗಿ ನೋಡ್ತೇನೆ. ನನಗೆ ಜಾತಿ ಇಲ್ಲ. ನಾನು ನನ್ನ ಜನತೆ ಕನ್ನಡಿಗರೇನಿದ್ದೀರಿ, ಇವತ್ತು ನಾನು ನಿಮ್ಮವನು ಅನ್ನೋದನ್ನು ಈ ರಾಜ್ಯದ 31 ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ. ಈ ರಾಜ್ಯದ ಯಾವುದೇ ಸಮಾಜ ಇರಲಿ, ದಯವಿಟ್ಟು ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ನಾನು ಜಾತಿಯಿಂದ ಯಾರನ್ನು ಗುರುತಿಸಲ್ಲ. ನಿಮ್ಮ ಕಷ್ಟ ಸುಖಗಳೇನಿದೆ ಅದನ್ನು ಗುರುತಿಸಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು, ನನ್ನನ್ನು ಮರೆಯಬೇಡಿ, ನಿಮ್ಮ ಕುಟುಂಬದ ಮಗನೋ ಅಣ್ಣನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನನ್ನನ್ನು ಸ್ವೀಕಾರ ಮಾಡಿ. ನನಗೇನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ನಾನೇನೋ ಸಂಪಾದನೆ ಮಾಡಬೇಕಾದ್ದಿಲ್ಲ. ನನಗೆ ನಾವೆಲ್ಲ ಹೋಗ್ತಕ್ಕಂಥದ್ದು ಕೊನೆಗೆ ಬರಿಗೈಲೇ ಹೋಗೋದು. ಯಾವುದು ಸಂಪಾದನೆ ನಮ್ಗೆ ಉಳಿಯೋದು ಯಾವುದು? ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋದು ಕೊಡ್ತೀರಲ್ಲ, ಅದು ಅಲ್ಟಿಮೇಟ್ಲಿ ಉಳಿಯೋದು ನಮಗೆ. ಅದರಿಂದ ಇವತ್ತು ಇಷ್ಟೊಂದು ಉತ್ಸಾಹದಲ್ಲಿ ಏನು ಮಾಡಿದ್ದೀರಿ, ಬಂದಿದ್ದೀರಿ. ನಾಡಿನಲ್ಲೂ ಗೊತ್ತು ನನಗೆ, ಇವತ್ತು ಈ ರಾಜ್ಯದ ಜನತೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಮಂತ್ರಿ ಆದ ಅಂತೇಳಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಸಹ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದೀರಿ. ಈ ಸಂಭ್ರಮಕ್ಕೆ ನಿಜವಾದ ಅರ್ಥ ದೊರಕೋದು ಈ ನಾಡಿಗೆ ಬರಬೇಕಾದಂಥ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಕಂಡಾಗ ಆ ಸಂಭ್ರಮವನ್ನು ನಾವು ಆಚರಣೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ದಯವಿಟ್ಟು ದಾರಿ ಬಿಡಿ, ಕ್ಲೀನಾಗಿ ಹೋಯ್ತಾ ಇರಬೇಕು. ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಕೆಳಗಡೆ ಇಳೀರಿ. ಈಗ ಕೆಲವು ರಾಜ್ಯ ಮಹಿಳಾ ಮತ್ತು ಬೆಂಗಳೂರು ನಗರ ಮಹಿಳೆ ದಯಮಾಡಿ ಮೇಲೆ